ನಿನ್ ಕೇಳಕ್ ಬಂದಿದ್ದೇನಕ್ಕ, ನಿಮ್ಮ ಮೌ ತೂಲ್ ಕೇಳಕ್ ಬಂದಿದ್ದೆ ನಾನು. ನಿಮ್ಮ ಮೌ ಬೆನ್ಸಾಕಿ ನಿಮ್ಮ ಮೌ ತುಲಿನ ತುಳ್ನೇಕ ಇಲ್ಲಿ ನಮ್ಮ ಅಕ್ಕ ಉಗಿದ್ ಕಳಿಸ್ತೀವಿ ಯಾವಳ್ನ ಮಾಡಿಕೊಂಡಿದೀವಿ ಅಂತ ನಿಮ್ಮ ಮೌ ತುಲಿನ ತುಳ್ನೇಕ ಯಾಕೆ ನಿಮ್ಮ ಮೌ ಕೇಳ್ಕೊಳಕ್ ಓಡಾಡ್ತೀಯ? ನಿಮ್ಮ ಅಮ್ಮನ ತುಲಿನ ತುಳ್ನೇಕ ಎಂತೆಂತ ತುಮಕೂರಾಗೆಲ್ಲ ಹೋಗಿ ನೀನು ಕಾಲ ಹಾಕೊಂಡು ಹಿಂಗೆ ಆಗಿರೋದು ಅಂತ ಮೆಟ್ನಾಗ ಇದು ಕಳಿಸೋರು. ಈಗ ನಿಮ್ಮ ಮೌ ತುಲಿ ಮಾಡ್ತೀಯ ಫೋನ ನಿಮ್ಮ ಮೌ ತುಲ್ ಅದಕ್ಕೆ ನಾನೇ ಮಾಡೋಣ ಹಾಳಾಗೋದ್ರಿ. ನಿಮ್ಮ ಅಮ್ಮನ ಈಗ ಮಕ್ಕ ಊದ್ ಕಳ್ಸವ್ರ ಮರೆಲ್ಲ ಇಂಥ ಮನೆಗೆ ಮದುವೆಯಾಗ ಮಗ ಮಾಡಿಕೊಂಡು ನೀನು ಇಂಥ ಚೆಂಗ್ಲಾಟ ಆಡ್ತೀಯ ಅಂತ ನಿಮ್ಮ ಮಗು ಕೇಳ್ಕೊಳಕ್ ಮಾಡ್ತೀಯ ನನಗೆ. ನಿಮ್ಮ ಮಗು ತುಳಿಗೆ ನಾನು ತುಳ್ನಾಗ ತಿರ್ಗಾ ಮಾತಾಡ್ತೀಯ. ನಿಮ್ಮ ಮರ್ಯಾದೆ ಹೋತ್ ನಮ್ದು. ನಿಮ್ಮ ಮಗು ತುಳಿಗೆ ನಾ ತುಳ್ನಾಕ ಅಂದ್ರೆ ನಾನು ಯಾವ ತುಳ್ಳಿ ಇರ್ತೀವಳು ತುಳ್ಳಿ ಅದಕ್ಕೆ ನಾವೇ ಮಾಡೋಣ. ನಿಮ್ಮ ಮಗು ಕೇಳ್ಕೊ ಹೋಗು, ನನಗೆ ಯಾಕೆ ಫೋನ್ ಮಾಡ್ತೀಯ? ಅಲ್ಲಿ ನೋಡೆಲ್ಲ ಅವರೆಲ್ಲ ಇದ್ದಾರಲ್ಲ ಏನು ತಿಳ್ಕೊಂಡ್ರು, ಎಣ್ಣಿಗೆ ಬಂದಿದ್ರು ಅವರು ಮನೆಗೆ. ನಿಮ್ಮ ಮಗು ತುಳ್ಳಿಗೆ ನಾ ತುಳ್ನಾಕ ಅಂದ್ರೆ ನಾನು ಕೈ ಯಾರ ಬಂದಿರೋದಿದ್ರಿಗೆ ಏನ್ ತಿಳ್ಕೊಂತಾರ ಅವರು? ಮನೆಗೆ ಹೆಣ್ಮಗ ಮದುವೆ ಮಾಡ್ಕೊಂತಾರ. ನಿಮ್ಮ ಮಗು ತುಳ್ಳಿನ ತುಳ್ನಾಕ ಇಂಥ ಚೆಂಗ್ಲಾಟ ಆಡೋರು ಮಗಳು ಮದುವೆ ಮಾಡ್ತೀಯ ಅಂತ ನಮ್ಮನೆಲ್ಲ ಹೂ ತಟ್ಟಿರು. ಅಂದ್ರೆ ನನ್ ಕೈ ಬಿಡ್ಬೇಡಿ ತುಳ್ಳಿನ ತುಳ್ನಾಕ ಯಾಕಂದ್ರೆ ನನ್ ಕೈ ಬಿಡ್ಬೇಡ ಅಂದ್ರೆ ಪ್ಲೀಸ್. ಅಂದ್ರೆ ನನಗೆ ತುಂಬಾ ನಂಬಿದೀನಿ. ಅಂದ್ರೆ ಕೇಸ್ಕೋಗ ನಿಮ್ಮ ಮಗು ತುಳ್ಳಿನ ನಮ್ಮ ಎಲ್ಲ ಇಂಥ ಚೆಂಗ್ಲಾಟ ಮಾಡೋಣ ಮದುವೆ ಮಾಡ್ತೀಯ ಮಗಳನ್ನ ಅಂತ ಮೆಟ್ನಾಗ ಹೋಗ್ತಾರೆ ಮನೆಗೆ. ನಾವ್ ಇವತ್ತೆಲ್ಲ ಮರ್ಬಿಟ್ಟು ನಾಳೆಯಿಂದ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಿಮ್ಮ ತುಲ್ ಮಾಡು. ನಿಮ್ಮ ತುಳಿನ ತುಳ್ನಾಕ ನನಗೆ ಯಾಕೆ ಫೋನ್ ಮಾಡ್ತೀಯ? ವರ್ಷಕ್ಕೆ ಒಂದು ಸೀರೆ ಕೊಡ್ಸಿದ್ಯಾ ಅಂದ್ರೆ ನೀನು ಅದಕ್ಕೆ ಅವ್ರು ತುಳ್ದೆ ಹೋಗಿ ಅವ್ನ್ಯಾರೋ ಇದು ಒಲೆ ಮುರಿ ಹಾಕ್ತಂದ. ನಿಮ್ಮ ತುಳ್ನಾಕಿ ನನಗೆ ಯಾಕೆ ಮಾಡ್ತೀಯ? ಅಂದ್ರೆ ನಮ್ಮನೆ ಎಣ್ಣಾರು ಬಂದವರೆಲ್ಲ ವಾಪಸ್ ಹೋಗ್ತಾವ್ರಿ. ನಿಮ್ಮ ತುಳಿನ ತುಳ್ನಾಕ ಅಂದ್ರೆ ಇಲ್ಲಿ ನೋಡಿ ಅಂದ್ರೆ ನಾನು ತುಳ್ನಾಕ ನಿಮ್ಮ ಇನ್ನೊಂದ್ಸಲ ಮಾತು ನೋಡು. ಯಾರೋ ಎಣ್ಣಾರು ಬಂದವ್ರು ನಿಮ್ಮ ಮಗು ಕೇಳ್ಕೊಳಕ್ ಮಾಡಿದ್ದೆ. ನಿಮ್ಮ ಮಗು ತುಳಿನ ತುಳ್ನಾಕ ಅಂದ್ರೆ ಸರಿ. ಹಲೋ ಹಲೋ ಬಾ ಮನಿಕ. ಓಹೋ ಶುರುವಾಚ್ಕೊಂಡು ಒಂದಾಗತೈತೆ ಮದುವೆ ಒಂದಾಗತೈತೆ ಚಿಕ್ಕಮ್ಮಿ ಕೇಳ ದೊಡ್ಡಮ್ಮಿ ಕೇಳ ಚಿಕ್ಕಮ್ಮಿ ಮದುವೆ ಐತೆ. ಮದುವೆ ಆಗಿಲ್ವಾ ಚಿನ್ನು? ಬಾ ಇವತ್ತು ಚಳಿ ಆಗೈತೆ, ಬಾ ಇವತ್ತು ಪಕ್ಕದಾಗ ಮನಿ ಕಣನ. ಬೇಡ ನಮ್ ಬರಲ್ಲಪ್ಪ. ಯಾಕೆ? ನಮ್ಮ ವಿಶಾಲು ಬೈತೈತೆ. ವಿಶಾಲು? ವಿಶಾಲು ಬೈತೈತೆ. ಯಾಕಪ್ಪ? ನೀನ್ ಯಾರನ್ನ ನೋಡ್ಕೊಳಪ್ಪ. ಅದಕ್ಕೆಲ್ಲ ನಿನ್ ನೋಡ್ಕೊಂಡಿರೋದು. ಬೇಡ ಕಣಮ್ಮ. ನೋಡ ನಾನು ಒಳ್ಳೆ ಹುಡುಗ. ನಾನು ಒಳ್ಳೆ ಹುಡುಗ. ಹೌದಾ? ಅಲ್ಲೋ ಬಾ ಅಂದ್ರೆ ಹೊಡ್ಕ ನಿಮ್ಮ ಅಮ್ಮನ್ ಬೆಂಟ್ರಿ ಹುಟ್ಟಿರ ಮುಂದೆ ಹೊಡ್ಕ ನಿಮ್ಮ ಯಾಕೆ ಚಿನ್ನು? ನಿಮ್ಮ ಅಮ್ಮನ್ನ ಯಾಕೋ ಗ್ಯಾಸ್ಟ್ರಿಕ್ ಆಗ್ಬಿಡಿದೆ ಚಿನ್ನು. ಹೊಡ್ಕ ನಿಮ್ಮ ನನಗೆ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ. ನಿಮ್ಮ ಯಾಕೆ ಚಿನ್ನು? ಪೂರ್ತಿ ಹೇಳಿರೋ? ಹೇಳ್ದೆ. ನಿನಗ್ ಫೋನ್ ಮಾಡಿದ್ದು ನಂಗೆಲ್ಲ ಗೊತ್ತಾಯ್ತು. ನಾನು ಪೂಜೆ ಮಾಡ್ತೀನಲ್ಲೋ, ಪೂಜೆ ಮಾಡ್ಬೇಕಾದ್ರೆ ಅವ್ರ ಮಗುನ ಅಯ್ಯಪ್ಪ ಸ್ವಾಮಿ ಕಳಿಸ್ಬೇಕಾಗಿತ್ತಲ್ಲ. 10,000 ರೂಪಾಯಿ ನಿಂಗೆ ದುಡ್ಡು ಕೇಳಿಲ್ಲ, ನೀನ್ ಕೊಡ್ಲಿಲ್ಲ ಅಲ್ವನೋ? ನಿನ್ ಫೋನಾಗ ಮಾತಾಡೋದು ನನ್ಗೆಲ್ಲ ಗೊತ್ತಾಯ್ತು. ಅದಕ್ಕೆ ನೀನು ಧರ್ಮ ಪತ್ನಿಗೆ ನನ್ನ ಶಿಷ್ಯೆ ಅವಳು ಯಾರೋ ವಿಶಾಲಮ್ಮ, ನೀನ್ ಅವಳಿಗೆ ಮೋಸ ಮಾಡ್ತಿದ್ದೀಯ. ಅದಕ್ಕೆ ನಿನ್ ಜೀವನ ಹಾಳಾಗಿ ಹೋಗ್ಬಾರ್ದು ಅಂತ ಇರೋ ಸತ್ಯ ಹೇಳ್ದೆ ಕಣ. ನೀನ್ ಅವಳ ಸವಾಸ ಯಾಕ ಮಾಡ್ತಿರೋದು? ಆಯ್ತು, ಇನ್ನ ಹೇಳ್ಬಿಡಿ. ಹೇಳ್ಬಿಡಿ ಎಲ್ಲ ಪೂರ್ತಿ ಹೇಳ್ಬಿಟ್ಟು ನಮ್ಗೆ ಕಂದ ಹೇಳ್ಬಿಡಿ ಎಲ್ಲ ಹೇಳಿ.
ಒಂದು ಕಷ್ಟದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು ನಿನ್ನ ಹೆಂಡತಿ ಮತ್ತು ದಂಪತಿಗಳಿಗೆ ನಿನ್ನ ವಿಚಾರಗಳನ್ನು ಹೇಳಿಕೊಂಡು ನಿನಗೆ ಒಳ್ಳೇದಾಗ್ಲಿ, ನೀನು ಸುಖ ಭೋಜನ ಎಲ್ಲ ಮಾಡಿಕೊಂಡು ನೀನು ನೆಮ್ಮದಿಯಾಗಿ ಮನಿಕೊಂಡಿರ್ಬೇಕು, ರಾಜಕೀಯ ಪ್ರವೇಶ ಮಾಡಬೇಕು, ನೀನು ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಬೇಕು, ನೀನು ಕಾರಿನಲ್ಲಿ ಓಡಾಡಬೇಕು, ಒಡವೆಗಳನ್ನೆಲ್ಲ ಹಾಕೊಳ್ಬೇಕು, ನೀನು ಊರಿನ ಜನ ಎಲ್ಲ ಮುಂದೆ ತೋರಿಸ್ಕೊಂಡು ಎಲ್ಲ ಪಟ ಅಂತ ಮಾತಾಡ್ಕೊಂಡು ಹೆಂಗೆ ಮಾತಾಡ್ಕೊಂಡು ಹೋಗಿ ಬಂದು ನೀನೆಲ್ಲ ಚೆನ್ನಾಗಿರ್ಬೇಕು ಅಂತ ಮಾತಾಡಿ ನನ್ನೆಲ್ಲ ನೋಡ್ಕೊಂಡು ನಾವು ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಬತ್ತಿ ಅಂಗೂರ ಮತ್ತು ಕರ್ಪೂರ ಪೂಜೆ ಉದ್ಘಾಟನೆಗಳನ್ನ ಮಾಡಿಕೊಂಡು ಕಾಯಿ ಹಣ್ಣು ಎಲ್ಲ ಹೊಡೆದುಕೊಂಡು ನಿನಗೆಲ್ಲ ದಂಪತಿಗಳು ಎಲ್ಲ ಚೆನ್ನಾಗಿರ್ಬೇಕು ಅಂತ ನಾನು ಪೂಜೆ ಮಾಡಿಲ್ವನ್ನೋ ಕಂದ. ಈಗ ನೀನು ಹೊರಗೆ ಹೋಗ್ಬಿಟ್ರೆ ನೀನು ನಿಮಗೆ ಪೂಜೆ ಮಾಡ್ಬಿಟ್ಟು ನಾನು ಹಂಗೆ ಪೂರ್ತಿ ಗುಂಡಲ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಿತ್ತ ಹಾಕ್ಬಿಡ್ತೀನಿ. ನೀನು ಹಿಂಗೆ ಒಂದೇ ಸಲ ಮಾತಾಡ ಹಂಗೆ ಅಲ್ಲ ಕಣೋ, ಒಂದೇ ಸಲ ಇದು ಇದು ಫ್ಯಾಕ್ಟ್ರಿ ಸೈರನ್ ಕೂಗ್ದಲ್ಲ ಕೂ ಹಂಗೆ ಕೂಗ್ತೀರಲ್ಲ ಒಂದೇ ಸಲ ನೀನು. ಹಲೋ ಕಂದ, ನೀನು ಸಿಗಂದೂರ್ಗೆ ಹೋಗಿದ್ದೆ, ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕಾಗ್ ಹೋಗಿದ್ದೆ, ಅಲ್ಲಿಂದ ಮುರುಡೇಶ್ವರಕ್ಕೆ ಹೋಗಿದ್ದೆ, ಅಲ್ಲಿಂದ ಧರ್ಮಸ್ಥಳ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಇದ್ದು ನೀನು ಊಟ ಮಾಡ್ಕೊಂಡು ಬಂದಿರೋದು. ನೀನ್ ಎಲ್ಲಿ ಹೋಗ್ತೀಯ ಎಲ್ಲಿ ಬರ್ತೀಯ ನನಗೆಲ್ಲ ಗೊತ್ತಾಗುತ್ತೆ ಕಣೋ ಕಂದ. ಬರ್ಬೇಕಾದ್ರೆ ಆತ ಮಗಳಿದಾಳಲ್ಲ ಲಕ್ಷ್ಮಿ, ಲಕ್ಷ್ಮಿ ಇನ್ನು 25 ಸಲ ಹೇಳು, ಇನ್ನು 150 ಸಲ ಹೇಳು, ನಮ್ಮ ಮನೆ ಬೆಂಕಿಕ್ಕು ಈಗ ಒಂದ್ಸಲ ಹೇಳ್ಬೇಕು ಸುಮ್ಮನೆ ಆಗ್ಬೇಕು. ಲಕ್ಷ್ಮಿ ಮಗ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಿದ್ರಲ್ಲ, ಯಾಕೆ ಕೊಟ್ಟಿಲ್ಲ ನೀನು? ಹೇಳು ಇನ್ನ ಹೇಳು. ಎಲ್ಲ ಇದು ಇದು ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತಾರಲ್ಲ ನಮ್ಗೆ. ಏನೋ ಕಂದ, ಅದಕ್ಕೆ ನೋಡೋ ತಾಳಿ ಕಟ್ಟಿರತಕ್ಕಂತ ವಿಶಾಲಮ್ಮ ನನ್ನ ಮಗಳು, ಅವಳಿಗೆ ನೀನು ಅನ್ಯಾಯ ಮಾಡಬೇಡ. ನಿನ್ನ ಕಷ್ಟದಲ್ಲಿ ನೀನು ಕುಡ್ಕೊಂಡು ಓಡಾಡಬೇಕಾದ್ರೆ ನಿನಗೆ ಆಸ್ಪತ್ರೆಗೆ ದೇವಸ್ಥಾನಗಳೆಲ್ಲ ಕರ್ಕೊಂಡೋಗಿ, ಕಾರಿನಲ್ಲಿ ನಿನಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ, ನಿನಗೆ ರೋಡಲ್ಲಿ ಮನೆ ಕಂಡಿರ್ಬೇಕಾದ್ರೆ ಚಡ್ಡಿ ಬಡ್ಡಿ ಎಲ್ಲ ಹಾಕಿ ನಿನಗೆ ಬಟ್ಟೆ ಒಕ್ಕೊಟ್ಟು ಊಟ ಮಾಡಿ ಅಡಿಗೆ ಮಾಡಿ ನಿನ್ನ ಕಷ್ಟದಲ್ಲಿ ಮಾತಾಡ್ಕೊಂಡು ಹೊರಗಡೆ ಹೋಗ್ಬಿಟ್ರಪ್ಪ ನಮ್ಮ ಸ್ವಾಮಿಗೆ ನಾನು ಗುಂಜಿಕ್ಕ ಬರೇ ಎಲ್ಲ ನಮ್ಮ ಬೆಂಕಿಕ್ಕ ಮಾತಾಡ್ತಾ ನೀವು ಸಾಯಿನ ಕ್ಯಾಯ. ನೀನು ಕಷ್ಟದಲ್ಲಿ ಕುಡ್ಕೊಂಡು ಓಡಾಡ್ಬೇಕಾದ್ರೆ ಚಡ್ಡಿ ಇಲ್ದೇನೆ ಬನೀನ್ ಇಲ್ದೇನೆ ಚರಂಡಿ ಇಲ್ಲ ಮನೆ ಕಂಡು ಓಡಾಡ್ಬೇಕಾರೆ ಅವಳು ಕಷ್ಟಪಟ್ಟು ನೀನು ಎತ್ಕೊಂಡ್ಬಂದು ನಿನ್ನ ಸಾಕಿ ಸಲವಿ ನಿನ್ನ ಇವತ್ತೊಂದು ಸ್ಥಾನಮಾನದಲ್ಲಿ ಕೂಡಿಸ್ಕೊಂಡು ನಿನ್ನ ಒಂದು ಬಳ್ಳಾಪುರ, ನರಸಿಂಹರಾಜು, ಬೆಳ್ಳಾವಿ, ಆಮೇಲೆ ಬುಗುಟ್ನಲ್ಲಿ, ಭೀಮಸಂದ್ರದಲ್ಲಿ, ತುಮಕೂರಿನಲ್ಲಿ ನಿನಗೊಂದು ಹೆಸರು ಸ್ಥಾನಮಾನ ಬರಬೇಕಾದ್ರೆ ಆ ಮಗಳು ತುಂಬಾ ಕಷ್ಟವನ್ನು ಅನುಭವಿಸಿ ಇವತ್ತು ನಿನ್ನ ಸ್ಥಾನದಲ್ಲಿ ನಿಲ್ಸಿರ್ತಾಳೆ. ನೀನು ಅವೆಲ್ಲ ಬಿಟ್ಟು ಆ ಲಕ್ಷ್ಮೀ ಸವಾಸ ಮಾಡಿದೆಯಲ್ಲ, ಇದು ನಿನಗೆ ನಿಜಾನಾ? ಹೇಳು ಇನ್ನ 20 ಸಲ ಹೇಳು, 20 ಸಲ ಹೇಳು. ಇಲ್ಲಿ ನಮ್ಮ ಅಮ್ಮನ ಬೆಂಕಿ ಒಳಗೆ ಮನೆ ಕತ್ತೀನಿ ನಾನು ಆಚೆ ಕಡೆಗೆ ಹೋಗಿ. ಯಾಕೆ ಕದ್ದ ಮಗಳು ಕೂಡ ಹೇಳ್ತೀನಿ ಪೂರ್ತಿ ಎಲ್ಲ ಕಡೆ ಹೇಳ್ತೀರಾ? ಇಲ್ಲಪ್ಪ, ನಾನು ಪೂಜೆ ಮಾಡಿದೀನಿ. ನನ್ನ ದಂಪತಿಗಳು ಸಮಿತಿಗಳಾಗೆ ಅಥವಾ ಜಾತ್ರೆಗಳಾಗೆ ಇದು ಡ್ರಮ್ಮು ಅರೆ ಹೊಡಿತಾರಲ್ಲ ಹಂಗ್ ಹೊಡಿತೀಯಲ್ಲ ನೀನು. ಕಂದ ಸ್ವಾಮಿ ನಮ್ಗೆ ಫೋನ್ ಮಾಡ್ಬಿಟ್ಟಿದ್ದಾನೆ ನೀವು ಕಂದ. ಸಾಯನಕ್ಕೆ ರೈಲಾಗ ಒಗ್ಗೋದಂಗ್ ಬಿಡ್ತಾನೆ. ಯಾಕೋ ಕಂದ? ಒಬ್ಬ ವಾಸನೆ ವಾಸನೆ, ಏ ಫ್ಯಾನ್ ಹಾಕ್ರೋ ಶಿಷ್ಯೇಂದ್ರ, ವಾಸನೆ ಬದುಕಿದ್ರಲ್ವ ಹಾಕೋದು. ಶಿಷ್ಯಂದ್ರ ಬದುಕಿದ್ರಲ್ವಾ ಅಮ್ಮನಾಳ ಇಂಥ ಊಸ್ನಾಗಿ ಅವ್ರು ಬದುಕಿಯವ್ರು ಇನ್ನನ. ನರಸಿಂಹರಾಜು ನನ್ನ ಶಿಷ್ಯ ವೃಂದದವರು 6 ಜನ ಇದ್ರು ಕಣ. ಯಾಕೋ 2 ದಿವಸಕ್ಕೆ ಬಿಟ್ಟು ಓಡಾಡ್ಬಿಡ್ತಾರೆ ಕಣ, ಯಾರು ಒಬ್ರು ಇರ್ತಿಲ್ಲ ಕರೆಕ್ಟ್ ಆಗಿ. ಇನ್ 2 ದಿನ ಇನ್ನೊಂದು ವಾರ ಇದ್ರೆ, ಒಂದು ವಾರ ಏನ ಇದ್ರೆ ಈ ಸೌಂಡ್ ಏನಾಗಿ ತಲೆ ಹೊಡೆದು ಬಂತು. ಇನ್ನು ವಾರ ಅಲ್ಲಿ ಮಗ್ಳಾಗಿದ್ರು ಅವರು ಈ ರೋಡಿಗೆ ಸಿಕ್ಕಿದ ನಾಯಿ ತಾಂಡೋಗಿ ಕಿಪ್ಪಿ ಹಸಿರ್ತಾರಲ್ಲ, ಹಾಸ್ಪಿಟಲ್ ಹೊಡೆಯೋದು ಶುರು ಆಗ್ಬಿಡ್ತಾರ ಅವರು. ಯಾಕೋ? ಯಾಕೆ ಅಂತಂದ್ರೆ ನೀವು ಸ್ವಾಮಿಗಳಾಗಿ ನಿಮ್ಗೆ ಹೇಳಕ್ಕಾಗಲ್ಲ ನಾವು. ಯಾಕೋ? ನನಗೆ ಖಂಡಿತ 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 ಫೋನ್ ಮಾಡ್ಬೇಡಿ ಸ್ವಾಮಿ. ಯಾಕೋ ಕಂದ? ಯಾಕೆ ಅಲ್ಲ ಕಣೋ ಕಂದ, ನಾನು ಒಳ್ಳೇದ್ ಮಾಡ್ತಿಲ್ವ ನಿನ್ಗೆ ಜೀವನದಲ್ಲಿ ಎಲ್ಲ? ಮಾಡ್ತೀರ ಒಳ್ಳೇದ ಎಲ್ಲ ಇರೋದೆಲ್ಲ ಕರ್ಕೊಂಡೋಗಿ ನಾವ್ ಯಾವ್ದಕ್ಕೆ ಅಂದಾಗ ನಮ್ಗೆ ಹಳ್ಳಿ ಜನ ಗೊತ್ತಾಗಲ್ಲ. ತಾಂಡೋಗಿ ಅವ್ರ ಕೈ ಕೊಡೋದು, ಅವ್ರ ಕೈ ಕೊಟ್ಟಾಗ ಅವ್ರ ಆಲೆ ಮರ್ತು ಎಲ್ಲ ತಲೆಗೆ ನರೆ ಕೂದಲು ಬಂದವ ಅವ್ರಿಗೆ. ಅದನ್ನ ನಿಲ್ಲೋದೆಲ್ಲ ಗ್ಯಾಪ್ ಹಚ್ಕೊಂಡ್ಬಿಡ್ತೀನಿ. ಕಂದ, ನೀನ್ ಮಾಡಿರ್ತಕ್ಕಂಥ ಸತ್ಯ ನಾನು ಹೇಳಿದೀನಿ ಅಲ್ವನೋ? ಸತ್ಯ ಹೇಳ್ಬಿಟ್ರಿ ನೀವು ಕಂದ. ನೀನ್ ನೋಡ, ನೀನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ಎಲ್ಲಿ ಹೊಳೆ ಹತ್ರ ಎಲ್ಲಿ ಅಡಿಗೆ ಮಾಡಿದ್ರಿ, ಎಷ್ಟು ಕೋಳಿ ಕುಯ್ದ್ರಿ, ಎಲ್ಲೆಲ್ಲಿ ಹೋಗಿದ್ರಿ ನೀವು, ಮುರುಡೇಶ್ವರದಲ್ಲಿ ಎಲ್ಲ ಅಡಿಗೆ ಮಾಡಿದ್ರಿ, ನಾನೆಲ್ಲ ಇಲ್ಲಿಂದ ಕೂತ್ಕೊಂಡೆ. ಲೇ, ನೀವು ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಅಡಿಗೆ ಮಾಡಿತ್ತಲ್ಲ ಒಂದು ಮಗು,
ಅವ್ ಅಡ್ಗೆ ಬೇಡ ಅಂತ ನೀನು ಇನ್ನೊಬ್ಬ ನಿನ್ ಸ್ನೇಹಿತ ಹೋಗಿ ಇನ್ನೊಂದು ಹೋಟ್ಲಲ್ಲಿ ಊಟ ತಗೊಂಡ್ ತಿಂದ್ರಲ್ಲೋ, ನಂಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯೇನೋ? ಅದು ನಿಮ್ಗೆ ಸ್ವಾಮಿಗಳು ಅಂತ ಅಂದ್ರೆ ಕಾಲು ಪೂಜೆ ಮಾಡಿ ಕಾಲು ಶರಣ ಮಾಡಿ ನೀವು ನೀವೇ ಇನ್ನೇನ ಯಾಕೋ? ಏನಿಲ್ಲ ಎಂಬಂತಾರ ಅಲ್ಲಿ ಬಂದ್ರ ಊಟನು ತಿಂತಿಲ್ಲ, ಎಲ್ಲ ಕಟ್ಕೊಂಡ್ ಕುತ್ಕೊಂಡ್ಬಿಡೋರು ಊಟ ಅಷ್ಟ್ರಿಗೆ. ಹೇಳೋ ಕಂದ, ಕಂದ ಯಾಕೋ ಗ್ಯಾಸ್ಟ್ರಿಕ್ ಅಂತಾರ, ಈ ವಿಸರ್ಜನೆ ಆಗ್ತಿಲ್ಲ. ಅದೇ ಹಿಂಗೆ ಫೋನ್ ಮಾಡಿರಲ್ಲ, ಸ್ವಾಮಿ ಫೋನ್ ಮಾಡಿದ್ನಾ? ಸ್ವಾಮಿಯರು ಅವ್ರು ಫೋನ್ ಮಾಡ್ಬಿಟ್ಟು ನಾನು ಜ್ಞಾನ ಮರ್ತ್ಬಿಟ್ಟೆ. ನಾನು ಏನ್ ಜ್ಞಾನ ಇದೆಂತ ಜ್ಞಾನ ಮರ್ತ್ಬಿಟ್ಟೆ. ನಾನು ಮಾಮೂಲಿ ಕೊಟ್ಟೆ, ಫೋನ್ ಕೈ ಕೊಟ್ಬಿಟ್ಟ. ರಾತ್ರಿ ಎಲ್ಲ ಸ್ವಲ್ಪ ಎಷ್ಟು ಖುಷಿಯಾಗಿತ್ತು. ನಮ್ಮ ಮಾವರೆಲ್ಲ ಬಂದಿದ್ರು ನಿನ್ನೆ. ಅದ್ಯಾವುದೋ ದುಡ್ಡು ಬರ್ಬೇಕಾಯ್ತು ಬಂತು, ಅವ್ರಿಗೆ 1,000 ಕೊಟ್ಟೆ. ಯಾರಿಗೆ? ನಿಮ್ ಮನೆಯವ್ರಗ? ನಮ್ಮ ಮಾವರಿಗೆ. ಇತ್ತು ರಾತ್ರಿ ತಿರ್ಗಾ ಸುರು ಹಚ್ಕೊಂಡು ಬಟ್ಟೆ ಎಲ್ಲ ಆಚೆ ಹಾಕ್ತಾರೆ. ಯಾರ್ದ? ನನ್ನವ. ಯಾಕಲ್ಲ? ಬರ್ಲೇಬೇಡ ಅಂತ ನಮ್ಮ ಹುಡ್ಗನು ನಮ್ಮ ಮನೆಯವರು ಆಚೆ. ನಿನ್ ಮಗನು? ಆಮೇಲೆ ಉದ್ದು ಇದೇ ಆಗ್ಬೋದು ನಿನ್ಗೆ, ಹಂಗೆ ಹಿಂಗೆ ನೋಡಕ್ ದೇವ್ರ ಕಣ್ಣಂಗ್ ಕಾಣ್ತಾರ ನಿಮ್ಮ ಅಪ್ಪಾಜಿ ಕೆಟ್ಟರು ಅಂತ 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 ಎಲ್ಲ ಹುಡುಗರು ಎಲ್ಲ ಅಂತ ಅಂತ ಅಂದ್ರಂತೆ. ಅದಕ್ಕೆ ಯಾವ್ದಾದ್ರು ಹೆಚ್ಚಿಗೆ ಕುತ್ಕೊಂಡ್ರು ಅದಕ್ಕೆ ಹೋಗಿ ಆಚೆ ಕಡೆ ಮನೆ ಕಂಡು. ಆಚೆ ಕಡೆ ಮನೆ ಕಡಿದೆ ಈಗ. ರಾತ್ರಿ ಇದು ಮೊಬೈಲ್ ಮನೆಗೆ ಬಿಟ್ಟಿದ್ದೀವಿ ರಾತ್ರಿ. ಹಾಗಾಗಿ ಈಗ ಅಲ್ಲಿ ಆ ಮನೆಗೆ ಬಟ್ಲಾಗ ನೀರಿತ್ತು ಮಕ್ಕ ತಂದು ಈಚೆ ಕಡೆ ನಿಂತಿದ್ದೀನಿ. ಒಳಕ್ ಹೋಗಿಲ್ವಾ? ಒಳಕ್ ಹೋಗಿಲ್ಲ. ಯಾಕಲ್ಲ? ಹುಡುಗ ಅದೇ ಹಂಗೆಲ್ಲ ಆಡಿವಲ್ಲ ಅಂತ ನನಗೆ. ರಾತ್ರಿ ಎಲ್ಲ ಅಷ್ಟು ನೆನಕಿನೆಲ್ಲ ಅಷ್ಟು ಖುಷಿಯಾಗಿದ್ದೀವಿ. ಆ ಸ್ವಾಮಿ ಕೂರ್ಮ ನನ್ ಮಗ ಹಂಗಂದು ಲಕ್ಷ್ಮಮ್ಮ ಏನಂತ ಹೇಳ್ದ ತಿರ್ಗಾ ಸ್ವಾಮೀಜಿ? ಅವಾಗಿನ ಫೋನ್ ಮಾಡಿ ಇಕ್ಕಿದ್ದೆ ನಾನು ಈಚೆ ಕಡೆಗೆ ಬಂದು ಮಾತಾಡಿ. ಹಿಂಗ ಯಾಕೆ ಸುಳ್ಳು ಅಯ್ಯಪ್ಪ ಸ್ವಾಮಿಗಳು ಅಮೌಂಟ್ ಬೇಕಾಯ್ತು. ಏನಕ್ಕೆ ನಾನ್ ಜೀವನ ಮಾಡೋದು ಹೆಂಗೆ? ಕೂಲಿ ಹೋಗ್ರಿ, ಕೂಲಿ ಹೋಗುವ, ಅದು ಗಾರ್ಮೆಂಟ್ಸ್ ಹೋಗುವ, ಅದ್ರ ಯಾವ್ದನ ಮಾರ್ಕೆಟ್ ಆಗಿ ತರಕಾರಿ ವ್ಯಾಪಾರ ಮಾಡು. ಯಾಕೆ ತರಕಾರಿ ವ್ಯಾಪಾರ ಮಾಡು. ಆಮೇಲೆ ಇದು ಹಂಗುವಾಗ್ಲ ಅಂತ ಅಂದ್ರೆ ಯಾವ್ದನ ಬಟ್ಟೆ ಅಂಗಡಿಗೋ ದಿನಸಿ ಅಂಗಡಿ ಏನೋ ಕೂಲಿ ಇವಾಗ ಜೀವನಕ್ಕೆ ಯಾವ್ದನ ಹೋಟ್ಲಾಗೆ ಪಾತ್ರೆ ಬೆಳಗ್ಗೆ ದುಡ್ಡು ಕೊಡ್ತಾರೆ. ಅಲ್ಲ ನೀನ್ ಹೇಳ್ತಿರತ್ತು ಸರಿ ಆಯ್ತಾ? ನೀನ್ ಬಂದು ನನ್ ಜೀವನ ಹಾಳು ಮಾಡಿ ನಂಗೊಂದ್ ಮಗು ಕೊಟ್ಟು ಇವತ್ತು ಹೋಗಿ ನೀನು ಮನೆಗೆ ಸೆಟ್ಲ್ ಆಗಿದ್ಯಾ, ಅಲ್ಲಿ ಗಂಡ ಹೆಂಡತಿ ಮಕ್ಳು ತವ. ಇವತ್ ನಾನ್ ಏನ್ ಮಾಡ್ಬೇಕು ಜೀವನ ಮಾಡಕ್? ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ ಹಿಂಗ್ ಮಾಡ್ಬೇಕು ಅಂತ. ಅದು ಸರಿನೋ ತಪ್ಪು ನೀನೇ ಹೇಳು. ಕಂಪ್ಲೇಂಟ್ ಕೊಟ್ಬಿಡು. ಹಿಂಗ್ ಮಾಡೋ ಯಾವ ಊರ ಒಂದು ಯಾರ್ದು ಹಿಂಗ ಹಂಗ್ ಮಾಡಿ ಮಗ ಕೊಟ್ಟಿರೋರು? ಬಳ್ಳಾಪುರ ನರಸಿಂಹರಾಜು BN. ನಾನೇ? ನೀನೇ ಅಲ್ವಾ? ನಾನು ಲಲ್ಲಿ. ಅಯ್ಯೋ ಅಯ್ಯೋ, ಇನ್ನ ಬದುಕಿದ್ಯಾ? ಅಲ್ಲ, ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಆತರ ಅದು ಸರಿನೋ ತಪ್ಪ ನೀನೇ ಹೇಳು. ಫಸ್ಟ್ ಏನು ಅಂತ ಕೇಳು. ಏನು ಏನು? ಈಗ ನನ್ಗ್ ಮದ್ವೆ ಮಾಡ್ದೆ, ಮಕ್ಳು ಮಾಡ್ಕೊಂಡೆ, ನನ್ ಕೈ ಬಿಟ್ಟು ಹೊರಟೋಗಿದ್ಯಾ ಅಲ್ವಾ? ಇಲ್ಲ. ಹ್ಞೂ ಅಂತೂ ಅಪ್ಪ ನಿಜ, ಸುಮ್ನೆ ಇಲ್ಲ. ಇದು ನಾವು ಶ್ರೀರಾಮ ಇದ್ದಂಗೆ. ಆಯ್ತು. ಈಗ ನೀನು ಒಪ್ಕೊಳ್ಳೋದ ಗೊತ್ತಲ್ಲ ಅಕ್ಕಪಕ್ಕ ಯಾರ ಅವ್ರೆ ಅಂತ. ನನ್ ಜೀವನ ಮಾಡಿ ನಾನು ಮೋಸ ಮಾಡಿ ಇವತ್ತು ನನಗೆ ನನ್ ಬಾಳ್ ಹಾಳು ಮಾಡಿ ನಂಗೊಂದ್ ಮಗು ಕೊಟ್ಟು ಹೋಗಿದ್ಯಾ. ಮನೆಗ್ ಒಂದ್ ರೇಷನ್ ತಂದಾಕಲ್ಲ, ಬಾಡಿಗೆ ಕಟ್ಟಲ್ಲ, ಒಂದ್ ಗ್ಯಾಸ್ ತಂದಾಕಲ್ಲ, ಏನಿಲ್ಲ. ಅದಕ್ಕೆ ಈಗ ಅಲೋ, ಈಗ ನನ್ಗಿಬ್ರು ಲವ್ ಮಾಡ್ತಾವ್ರ ಹುಡುಗರು. ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು ನಮ್ಗೆ. ನನ್ಗೆ ಇಬ್ರು ಹುಡುಗರು ಲವ್ ಮಾಡ್ತಾವ್ರೆ. ಅವನಿಗೆ ಬಿಟ್ರೆ ಇವನಿಗೆ ಬೇಜಾರು, ಇವನಿಗೆ ಬಿಟ್ರೆ ಅವನಿಗೆ ಬೇಜಾರು. ಅದಕ್ಕೆ ಆ ಇಬ್ರು ಹುಡುಗರ್ಗೂ ಸೇರಿ ನನ್ಗೆ ಅವ್ರಿಬ್ರು ಕೈಲಿ ತಾಳಿ ಕಟ್ಟಿಸ್ಬಿಡು. ನಾನು ಅವ್ರ ಜೊತೆ ಸಂಸಾರ ಮಾಡ್ಕೊಂಡು ಇರ್ತೀನಿ. ಅದನ್ನ ನೀನೇ ಮುಂದೆ ನಿಂತು ಮಾಡಿಸ್ಬೇಕು. ಅಯ್ಯೋ 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 ಅಯ್ಯೋ, ನೀನ್ ತಾಯಿನ ಹಿಂಗೂ ಐತರ ಪ್ರಪಂಚ. ಇಬ್ಬರನ್ನ ಇದನ್ನ ಅಯ್ಯಪ್ಪ ಶಿವ ಪರಮಾತ್ಮ, ಯಾಕಪ್ಪ ಇಂಥವ್ರನ್ನೆಲ್ಲ ಭೂಮಿ ಮೇಲೆ ಸಸ್ಯ ಭಗವಂತ.
ಇನ್ನ ಶಿವಕುಮಾರ ಸ್ವಾಮೀಜಿಯವರು ಇನ್ನ ಒಂದ್ 10 ವರ್ಷ ಇದ್ರೆ ಇನ್ನ ಎಷ್ಟು ಜನಕ್ಕೆ ಅನ್ನದಾತರ ಆಗಾರು. ಇವರು ಬಾಲಗಂಗಾಧರನಾಥ ಸ್ವಾಮಿಗಳಿದ್ರು ಎಷ್ಟು ಜನಕ್ಕೆ ಊಟ ಹಾಕೋರು, ವಸತಿ ಕೊಡೋರು. ಇವಳು ನಾನ್ ಬಿಟ್ರೆ ಅವ್ರ್ ಬಿಟ್ರೆ ಅವ್ರ್ಯಾರು, ಅವ್ರ್ಯಾರು ಅನ್ನಂಗೆ. ಏನಮ್ಮ ನಿಂದು ಅಕ್ಕ, ನಿನ್ ಮಾತಿನ ಕತೆ ಪ್ರಪಂಚದಾಗ ಯಾರು ಹಿಂಗ್ ಕೇಳಲ್ಲ ಅಂತ ಮಾತು ಹೇಳ್ತೀಯಲ್ಲ ನೀನು. ನಾನ್ ಏನ್ ಕೇಳ್ದೆ? ಕೇಳ್ಬಾರ್ದೇನ ಕೇಳುದ್ನ ಅಂದ್ರೆ? ಮುಚ್ಚೆ ಬಾಯಿ ಚಿನಾಲಿ. ನಾನೇನ ಕೇಳ್ಬಾರ್ದನ ಕೇಳುದ್ನ ಅಂದ್ರೆ? ನೀನ್ ಮೋಸ ಮಾಡೋಗಿದ್ದೆ, ನನ್ ಜೀವನ ಮಾಡೋದ್ ಹೆಂಗೆ, ಮಕ್ಳು ಸಾಕದ್ ಹೆಂಗೆ? ಈಗ ನೋಡು, ಇಬ್ರು ಲವ್ ಮಾಡ್ತಾರಂತೆ. ಈಗ ಅವ್ನ್ ಮದ್ವೆ ಮಾಡಿದ್ರೆ ಇವ್ನಿಗ್ ಬೇಜಾರು, ಇವನ್ ಜೊತೆ ಮದ್ವೆ ಆದ್ರೆ ಅವನಿಗೆ ಬೇಜಾರು. ಅದಕ್ಕೆ ನೋಡು, ನೀನೇ ಯಾವ್ದಾರ ಒಂದ್ ದೇವಸ್ಥಾನ ಕರ್ಕೊಂಡೋಗಿ ಅವ್ರ ಇಬ್ರು ಕೈಲೂ ತಾಳಿ ಕಟ್ಟಿಸ್ಬಿಡು, ನಂಗೊಂದ್ ಜೀವನ ಕೊಡು, ನಾನು ಇಬ್ರು ಜೊತೆನ ಆರಾಮಾಗಿ ಇರ್ತೀನಿ, ನೀನ್ ಆರಾಮಾಗಿ ನೀನ್ ಎಲ್ಲನ ಇರು. ನಿನ್ ಮಗ ಹೆಂಗೈತೆ ಅನ್ನೋದ್ ನೋಡಿಲ್ಲ ನೀನು. ನಿನ್ ಕೆಲವೇ ದಿನದಲ್ಲಿ ನೀನ್ ನುಣ್ಣಗ್ ಹಾಳಾಗೋಕೆ ನಮ್ಮ ಶ್ರೀರಾಮಚಂದ್ರಗಿನ್ನ ಒಂದ್ ಕೈ ಮೇಲ್ ನಾನು. ಅದೆಲ್ಲ ಪ್ರಪಂಚಕ್ಕೆ, ಇಡೀ ಪ್ರಪಂಚಕ್ಕೆ ಗೊತ್ತೈತ್ ನೀನ್ ಎಂತವನು ಅಂತ. ಅದೆಲ್ಲ ಬಿಡು. ನನ್ ಬಾಳ್ ಹಾಳ್ ಮಾಡ್ದಂಗೆ ರತ್ನಮ್ಮನ್ ಬಾಳ್ ಹಾಳ್ ಮಾಡ್ದೆ. ಹಲೋ, ಹಿಂದಕ್ಕೆ ಎಳಿಬಾರ್ದು ಹೇಳು. ಬುಗುಳ್ನಲ್ಲಿ ಕೆರೆ ನೀರು ಅಲ್ಲೇ ಸುದ್ದಿ ಕೆರೆಗೆ ಹೋಗೈತೆ. ಅಲ್ಲ ಮತ್ತೆ ಶ್ರೀರಾಮಚಂದ್ರ ಅಂತೀಯಲ್ಲ ನೀನು. ಹಿಂದಕ್ಕೆ ಎಳಿಬಾರ್ದು. ಅಲ್ಲಪ್ಪ, ನೀನ್ ಶ್ರೀರಾಮಚಂದ್ರ ಅಂದಲ್ಲಪ್ಪ. ಅದಕ್ಕೆ ನೋಡು, ಈಗ ನನ್ಗೆ ಅವೆಲ್ಲ ಬೇಡ ರೀ. ನನಗೆ ನೋಡು, ಅವತ್ತು ನನ್ಗೆ ಮಗು ಹುಟ್ಟಿಸಿದ್ಯಾ, ನಿನ್ಗೂ ಒಂದ್ ಬೆಲೆ ಕೊಟ್ಟಿದ್ದೀನಿ ಇಲ್ಲಿವರೆಗೂ. ನೀನು ಯಾವತ್ತನ ಒಂದ್ ಒಳ್ಳೆ ದಿನ ನೋಡಿ ಗಳಿಗೆ ಹೇಳಿ ಅವ್ರಿಬ್ರು ಹುಡುಗರ್ನಾಗ ಪರಿಚಯ ಮಾಡ್ಕೊಡ್ತೀನಿ. ಗಂಡನಂಗ್ ನೀನೇ ಮುಂದೆ ನಿಂತ್ಕೊಂಡು ನನಗ್ ಮದುವೆ ಮಾಡಿಸ್ಬೇಕು ಅವ್ರಿಬ್ರು ಕೈಲು. ನೀನೇ ಗಂಡ ಆಗಿ ನೀನೇ. ಆಯ್ತು, ನಾಳೆ ಎಲ್ಲ ಸ್ನಾನ ಮಾಡ್ಕೊಂಡ್ಬಿಟ್ಟು ಅವ್ರು ಕರ್ಕೊಂಡು ನಂದಿ ಬೆಟ್ಟಕ್ಕೆ ಬರ್ರಿ. ನಂದಿ ಬೆಟ್ಟಕ್ಕೆ ಬರ್ರಿ, ಮೂವರಿಗೂ ಸರಿಯಾಗಿ ಮಾಡ್ತೀನಿ ಮದುವೆ. ಏನ್ ಇದುವರೆಗೂ ಮಾಡಿರೋ ಸಾಕು, ಮಾಡಿ ಮಾಡಿ ನನಗೊಂದ್ ಮಗು ಕೊಟ್ಟು ಹಾಳು ಮಾಡೋಗಿದ್ ಇನ್ನ ಮಾಡ್ತೀಯ? ಸರಿಯಾಗಿ ಮದುವೆ ಮಾಡ್ತೀನಿ, ಏನಿಲ್ಲ. ಇನ್ ಜೀವಮಾನದಾಗೆ ಯಾರು ಮಾಡಿರಬಾರ್ದು. ಮೂವಾರನು ತಗೊಂಡೋಗಿ ಅಲ್ಲಿಂದ ಕೆಳಗೆ ಮುಗಿಸ್ಬಿಡ್ತೀನಿ. ಯಾಕೆ ಅಂದ್ರೆ ನನ್ ಚೆನ್ನಾಗಿರೋದ್ ನಿನ್ಗೆ ಇಷ್ಟ ಇಲ್ವಾ? ನಿಮ್ಮಂತವ್ರ ಬುದ್ಧಿನೇ ಪ್ರಪಂಚ ಕಲಿತಾರೆ ಅಂತ ಲೌಡಿ. ಯಾಕೆ ಕಲಿತಾರೆ ಅಂದ್ರೆ ನೀನ್ ನನ್ಗೆ ಮೋಸ ಮಾಡೋಗ್ಲಿಲ್ವಾ? ಬಾಯಿ ಅಲ್ಲೋ, ಉಗಿರ ನನಗಾಗ ಹೋಗ್ತೋಗ್ತೀನಿ, ನನಗೆ ಹೋಗ್ತೇವೆ ಬಾಯಿಗೆ ಮುಗ್ತಾ ಹುಡುಗದೆ ಅದು. ಅಲ್ಲೋ ಹಲೋ, ನೋಡು, ಮಾತಾಡು ಅಂದ್ರೆ ಕ್ಲೀನ್ ಆಗ. ಹುಡುಗರ್ ಕೈಲಿ ಇದು ಜೀವನದ ಪ್ರಶ್ನೆ ಇದು. ಆ ಹುಡುಗರ್ ಕೈಲಿ ಯಾಕೆ ಕೊಡ್ತೀಯ? ನಿನ್ನಂತೂ ಇರೋದ್ಕಿನ್ನ ಹೊರಗೆ ಹೋದ್ರೆ ಒಂದಿನ ಹೆಣ್ಮಕ್ಳು ಚೆನ್ನಾಗಿರುತ್ತೆ. ನೋಡು, ಅಲೋ ಆಗ್ಬಿಟ್ರೆ ಮಕ್ಳು ಬೈತಾವ ನಿನ್ನ. ಹಲೋ ನರಸಿಂಹ, ನನ್ಗೇನಾರು ಊಟ ಇಲ್ಲ, ತಿಂಡಿ ಇಲ್ಲ, ಗ್ಯಾಸ್ಟ್ರಿಕ್ ಬರೇ. ಅಂತ ಎಲ್ಲ ಒಂದ್ ಕಾಯಿನ ಹಾಕಿ ಈಗ ಒಂಚೂರು ಮಜ್ಜಿಗೆ ಕುಡಿದು ಕೆಡ್ಸ್ ಮೊಬೈಲ್ ಕೆಡ್ಸ್ ಜಲ್ದು. ಹಲೋ ಸರ್. ಹಲೋ, ನಮಸ್ಕಾರ ನರಸಿಂಹಣ್ಣ. ನಮಸ್ಕಾರ, ಯಾರು? ನಾನಣ್ಣ, ಕಿಶೋರ್. ಕಿಶೋರ್, ಏನಣ್ಣ ಇದು ಈ ತರ ಈಗ ಮಾಡಿದ್ದೀರಾ? ಈಗ ಹೆಂಗಣ್ಣ ಇದು? ಏನ್ ಹೇಳಿ? ಅದೇ ಅವ್ರ ನಿಮ್ ಹೆಂಡತಿ ಲಲ್ಲಿ ಅವರು ಮದುವೆ ಮಾಡ್ಕೊಡ್ತಾರ ನಮ್ಮ ಯಜಮಾನ್ರು ನನಗೆ ಅಂತ ಹೇಳಿದಾರೆ. ಮಾಡ್ಕೊಡ್ತೀರಣ್ಣ ನನಗೆ ಮದ್ವೆನ? ಲಲ್ಲಿ ಅವ್ರನ್ನ, ನಿಮ್ಮ ಹೆಂಡತಿ ಅವ್ರನ್ನ? ಅಲ್ಲ, ನಾವು ಕೊಡೋಣ. ಅಲ್ಲ ತಿಂತೆ ಹೇಗೆ ತಿಂತಾರೆ ನಾನು ಮದುವೆ ಮಾಡ್ಕೊಡೋಣ ಅವಳನ್ನ. ಅಣ್ಣ ಅವರು ಹೇಳಿದ್ರು ಸ್ವಲ್ಪ ಇದನ್ನ ನಾವೇನೋ ದಾಟ್ಲಾಗಿರ್ತೀವಿ ಇಲ್ಲಿ. ಹಲೋ ಅಣ್ಣ, ಅಣ್ಣ, ಹಲೋ ಅಣ್ಣ. ಹಲೋ ಅಣ್ಣ, ಈಗ ಅವ್ರನ್ನ ಮದುವೆ ಮಾಡ್ಕೊಡ್ತೀರಾ ನೀವು? ಒಪ್ಕೊಂಡಿದ್ದೀರಾ ಮದುವೆಗೆ? ನೀವು ಮದುವೆ ನೀನ್ ಹೆಂಗಾರ ಮಾಡ್ತೀರ, ನಾನ್ ಮದುವೆ ಮಾಡ್ಕೊಡೋಣ. ಅಲ್ಲ ರೀ, ಅವರು ನೀವು ಮೋಸ ಮಾಡಿ ನಿಮ್ ಹೆಂಡತಿಯರಿಗೆ ಬಿಟ್ಬಿಟ್ಟಿದ್ದೀರಂತಲ್ಲ, ಒಂದ್ ಮಗು ಐತೆ. ಆ ಮಗುಗ್ ಬಾಳ್ ಕೊಡ್ತಿದೀವಿ, ನಾನು ನಮ್ ಫ್ರೆಂಡ್ ಇಬ್ರು ಸೇರಿ ಬಾಳ್ ಕೊಡ್ತಾ ಇದೀವಿ ಇಬ್ರಿಗೂನು. ಈಗೇನ್ ನೀವು ಒಪ್ಪಿ ಮದುವೆ ಮಾಡ್ಕೊಡ್ತೀರಾ ಅವ್ರನ್ನ ನಮ್ಗೆ?
ಅವರು ನಮ್ಮ ಯಜಮಾನ್ರು ಕೇಳ್ಬೇಕು. ನರಸಿಂಹರಾಜು, BN ನರಸಿಂಹರಾಜು. BN ನರಸಿಂಹರಾಜು, ಲೇಟ್ ನರಸಿಂಹಪ್ಪ. ಲೇಟ್ ನರಸಿಂಹಪ್ಪ ಹೋದ್ಮೇಲೆ ಒಂಥರ ಜ್ಞಾನ ಬಿಟ್ಟು ಅಣ್ಣ. ನಮ್ಮನ ಅನ್ನಂತೂ ನಾನು ಅಡ್ರೆಸ್ ಹೇಳಕ್ ಹೋಗ್ತಾ ಇದ್ದಿಲ್ಲ ಅಂತ. ಅಲ್ಲಣ್ಣ, ಈಗ ಮದ್ವೆ ಯಾವ ಇಕ್ಕಣ್ಣ? ಮದ್ವೆ ಯಾವಾಗನ ಇಕ್ಕೆ ಎಲ್ಲ ಮಾಡಿ ಅದಕ್ಕೆ ನನ್ಗೆ ಕೇಳ್ತಿ. ಅವ್ರು ಕೇಳೋದು ಅವ್ರು ಯಾರು ಲಲ್ಲಿನವ್ರು, ರಘುನವ್ರ ಅಪ್ಪ, ಅವ್ರ ಗಂಡ ಯಾರೈತ್ರಿ. ಅಣ್ಣ ಅವ್ರೇನಂದ್ರು ಗೊತ್ತಾ, ನಮ್ಮ ಯಜಮಾನ್ರು ಕೇಳ್ಬೇಕು ಅಂದ್ರು. ನೀನ್ ಲವ್ ಮಾಡ್ತಾ ಇದ್ಯಾ? ನಾನು ನೀವು ಫಸ್ಟ್ ಲವ್ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೀರಂತಲ್ಲ, ಈಗ ನಾನು ನಮ್ಮ ಫ್ರೆಂಡ್ ಇಬ್ರು ಸೇರಿ ಲವ್ ಮಾಡ್ತಾ ಇದೀವಿ. ಇಬ್ರು ಮದ್ವೆ ಆಗ್ತೀವಿ ಅವ್ರನ್ನ. ಇಬ್ರು ಮದ್ವೆ ಆಗ್ತೀವಿ, ನೀವು ಒಪ್ಕೊಂಡ್ರೆ ಮಾತ್ರ. ಇಬ್ರು ನಮ್ ಕಡೆ ಸೈಡ್ ಆಗ್ಲವ ಚಿತ್ರ ಮೂರ್ತಿ ಹಚ್ಕೊಂಡ್ಬಿಟ್ರಿ ಅವ್ರು. ಯಾಕಣ್ಣ ಈ ತರ ಮಾತಾಡ್ತಿದ್ಯಾ ನೀನು? ಮತ್ತೆ ನಾನು ಅವಳು ನನಗೆ ಆಗ್ಬೇಕಾಯ್ತು, ನಾನು ಅವ್ರಿಗೆ ನನಗೆ ಯಾಕೆ ಮಾಡಿದ್ದೆ ಫೋನ್ ನನ್ಗೆ? ಅಣ್ಣ ನೀವ್ ಎಳ್ಳೆ ಹೆಂಡ್ತಿ ಅಂತಲ್ಲ ನಿಮ್ಗೆ? ಎಳ್ಳೆ ಹೆಂಡ್ತಿನೂ ಇಲ್ಲ, ಒಂದೇ ಹೆಂಡ್ತಿನೂ ಇಲ್ಲ, ನಾನು ಇನ್ನ ಮದ್ವೆನೇ ಆಗಿಲ್ಲ. ಹೌದಾ? ಇನ್ನ ಎಷ್ಟಣ್ಣ ವಯಸ್ಸು ನಿಮ್ಗೆ? ನನಗೆ 18 ಎತ್ತು ನಿನ್ ಬಾಯಿಗೆ ಮಣ್ಣಾಕ. ಅವಳನ್ನ ಪಾಪ ನಂಬಿಸಿ ಮೋಸ ಮಾಡಿ ಇವತ್ತು ಅವ್ರು ಕೂಳು ನಿಲ್ದೆ ಅಲ್ಲಿತವ್ರ ನಾವ್ ಹೆಂಗೋ ಬಾಳ್ ಕೊಡ್ತಿದೀವಿ ಅಂತ ಒಪ್ಕೊಂಡಿದೀವಿ. ಅಣ್ಣ ನೀನು ಬಂದು ಮುಂದೆ ನಿಂತು ಮದುವೆ ಮಾಡ್ಕೊಡ್ಬೇಕು, ಸಾಕ್ಷಿ ಹಾಕ್ಬಾರ್ದ ನೀನು? ನನ್ ತೋಳ್ಗಳು ಸಾಕ್ಷಿ ಆಗ್ತಿದೆ. ಅವ್ನ ಅಮ್ಮನಕ್ಕೆ ಹಿಂಗ್ ಬೈತಿದ್ಯಾ? ಅವಳು ಯಾರು ನನ್ಗೆ ಹೆಂಗ್ ಗೊತ್ತು? ಅವಳು ನಿನ್ ಹೆಂಡತಿ ಅಂತಲ್ಲ, ಎಳ್ಳೆ ಹೆಂಡತಿ. ಅವಳು ಒಂದು ಇದನ್ ಮಾಡ್ಬಿಟ್ರಿ ನೀನು. ನನಗೆ ಅವಳ ಮಗನೇ ನೋಡಿಲ್ಲ ನಾನು. ಯಾಕೆ? ಯಾಕೆ ಯೋ ಅವಾಗ ಕುಡ್ದೆಲ್ಲ ಇದ್ ಮಾಡಿದ್ಯ ಅಂತೆಲ್ಲ, ಯಾಕೆ ಕುಡ್ದು ಇಲ್ಲಿ ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ಮೇಷ ಸತ್ತೋಗ್ಯಾರಂತ ನಾವೆಲ್ಲ ಈಗ ಓಡಾಡ್ಗೆ ಕೂತಿದ್ರೆ ಸ್ಟಾರ್ಟ್ ಅಂತ ಮಾಡೋದು. ಅಲೋ ಅಣ್ಣ, ಈಗ ಅಣ್ಣ ನಿನ್ನ ಲಾಸ್ಟ್ ಸರಿ ಕೇಳ್ತಿದ್ದೀನಿ, ಒಪ್ಕೊಂಡಿದ್ದಿ ಮದ್ವೆಗೆ ಇಲ್ವೋ? ಯಾರು ಒಪ್ಕೊಳ್ಳೋದು? ನನಗೇನ ಮದ್ವೆ ಇಲ್ಲ. ಯೋ ಅಮ್ಮನ್ನ ಮೋಸ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೆಲ್ಲಯ್ಯ, ನಿನ್ ಮನೆ ಹಾಳಾಗೋಗ ಲೋಫರ್ ಸೋಳೆ ಮಗನೇ. ನಿಮ್ಮ ಅಮ್ಮನ ಇದಕ್ಕೆ ನೀನು ಅಷ್ಟು ಅನುಕಂಪ ಸಡಕಡೆ ಫೋನ್ ಮಾಡ್ತೀಯ? ನಿನ್ ಇಷ್ಟ ಬಂದಾಗ ಹೆಂಗಾನ ಮಾಡ್ತೀವಿ, ನನಗೆ ಫೋನ್ ಮಾಡ್ತೀರಾ? ಲೇ ಅವ್ನ ಅಮ್ಮನ್ ನೀನ್ ಒಪ್ಕೊಂಡ್ ಮದ್ವೆ ಮಾಡ್ಕೊಡ ಮುಂದೆ ನಿಂತ್ಕೊಂಡು. ನನ್ ಗುತ್ತಿಗೆ ಮಾಡ್ಕೊಡ್ತಾ ಇದ್ದೆ. ಅವಳು 2000 ಇದು ಮಾಡಿ ಅರ್ಧ ಬರ್ಧ ದುಡ್ಡು ಇಸ್ಕೊಂಡಿದ್ದೀನಿ ಕೊಡಿಸ್ಬಾ ಅಂತ ಅಂದಾಗ ಅದೇ ನನಗೆ. ಯಾರಣ್ಣ ತಗೊಂಡಿಯ ಅಣ್ಣ ನೀನು? ಅಣ್ಣ ಬಿಡು, ಇಬ್ರು ಅಣ್ಣ ತಮ್ಮದಿರ್ ಇದ್ದಂಗೆ ಇಬ್ರು ಹಂಚ್ಕೊಂಡು ಹೋಗೋಣ. ಅಣ್ಣ ತಮ್ಮದಿರು ಹಂಚ್ಕೊಂಡು ನಿಮ್ಮ ಅಮ್ಮ ನನಗೆ ದೊಡ್ಡ ಮಾತಾಡ್ತೀಯ? ಅಣ್ಣ ಯಾಕಣ್ಣ ಈ ತರ ಮಾತಾಡ್ತಿದ್ಯಾ? ಮತ್ತೆ ಅಲ್ಲ ಈಗ ಮುಂದೆ ನಿಂತು ಮದುವೆ ಮಾಡ್ಕೊಡ್ತೀಯೋ ಇಲ್ವಾ ಅಷ್ಟೇ ಹೇಳೋಣ. ಯಾರಿಗೆ? ನನಗೂ ಲಲ್ಲಿಯವ್ರಿಗೂ ಮದುವೆ ಮಾಡ್ಕೊಡ್ತೀಯಾ ಇಲ್ವಾ? ನಾನು ಯಾರು ಮದುವೆ ಮಾಡ್ಕೊಡಕ್ಕೆ? ಸರಿಯಪ್ಪ, ಅವ್ರ ಕೈಲೇ ಕೊಡ್ತೀನಿ, ಮಾತಾಡು. ಹಲೋ ಏನು ಅಂದ್ರೆ? ಗುಂಡು ಅಂದ್ರೆ ನಾನು ನೆನ್ನೆನೆ ಹೇಳಿದ್ನಲ್ಲ, ನಾನು ಇಬ್ರನ್ನ ಲವ್ ಮಾಡ್ತಾ ಅವ್ರೆ, ನನ್ನ ಮದುವೆ ಮಾಡ್ಕೊಡಿ ಅಂತ. ಈಗ ಬಂದಿದ್ದಾರೆ ನೋಡಿ, ನಾಳೆ ಮಂಗಳವಾರ ಮದುವೆ ಮಾಡ್ಕೊಂಬಿಡಣ. ಮದುವೆ ಮಾಡ್ಕೊಂಬಿಟ್ಟು ನನಗೆ ಫೋನ್ ಮಾಡ್ತೀರಾ? ನೀವು ಮುಂದೆ ನಿಂತ್ಕೊಂಡು ಮದುವೆ ಮಾಡ್ಕೊಡ್ಬೇಕು. ನೀವ್ ಎಷ್ಟೇ ಆಗ್ಲಿ ನನ್ನ ಮೊದಲನೇ ಗಂಡ ಅಲ್ವಾ? ಇಲ್ಲಿ ನಮ್ಮ ದೊಡ್ಡಮ್ಮರ ಮಗ ಧೀರಜ್ ಅವ್ರ ಇಲ್ಲಿ ಮದುವೆ ಮಾಡಕ್ಕೆ ಮಣ್ಣು ಮಾಡ್ಬೇಕಲ್ಲಿ ಹೋಗಿ ನೋಡೋಣ. ನಾನ್ ಮನೋಜ್ ಮಾತಾಡ್ತಾ ಇರೋದು. ಹಲೋ ಯೋ ಕೇಳ್ಸಲ್ಲ? ಕರೆನ್ಸಿನೇ ಬಂದಿಲ್ಲ ಬೆಳಿಗ್ಗೆ ಕೊಟ್ಟೋದ ಕಾಸು. ಯೋ ಹಲೋ ಮಾತಾಡ, ಇಲ್ಲಿ ನಿನ್ನ ಹತ್ರ ಮಾತಾಡ್ತಾ ನೀನ್ ಕರೆನ್ಸಿ ನನ್ ಎಕಡ ಸಿಗಾಕ? ಇಲ್ಲಿ ಜೀವನದ ಬಗ್ಗೆ ಮಾತಾಡ್ತಾ ಇದೀವಿ. ಹಲೋ ಹೇಳಿ, ನಾನ್ ಮನೋಜ್ ಮಾತಾಡ್ತಾ ಇರೋದು. ಮಾಸು ಮನೋಜ್ ಈಗ ಜೀವನದ ಬಗ್ಗೆ ಮಾತಾಡ್ತಾ ಇರೋದು. ಲಲ್ಲಿಯರ್ನ ನಿಮ್ ಮೊದ್ಲು ಮದ್ವೆ ಆಗಿದ್ರ ಇಲ್ವೋ? ಇವ್ರೆ ನನಗೆ ಕೆಟ್ಟ ಮಾತು ಬಂದ್ಬಿಡ್ತೀನಿ ಬಾಯಿಗೆ. ಸರ್ ಕೆಟ್ಟ ಪದಗಳನ್ನ ಸರ್ ದಯವಿಟ್ಟು ಕೆಟ್ಟ ಪದಗಳನ್ನ ಮಾತಾಡ್ಬೇಡ್ರಿ, ಗೊತ್ತಾಯ್ತಾ? ನೀವು ಯಾವ್ದಕ್ಕೂ ಕ್ಲಿಯರ್ ಆಗಿ ಮಾತಾಡಿ, ಕ್ಲಿಯರ್ ಇವತ್ತು ಆಗ್ಬಿಡ್ಬೇಕು. ಇವತ್ತೇನ್ ಗೊತ್ತಾ, ಇವ್ರು ಏನ್ ಹೇಳಿದಾರೆ ಗೊತ್ತಾ, ಲಲ್ಲಿ ಅವರು ಮುಂಚೆ ಬಂದು ನಂಗ್ ಮದ್ವೆ ಆಗಿ ಕುಡ್ದು ಬಂದು ಮಕ್ಳು ಮಾಡಿ ನನ್ನ ಬಿಟ್ಟು ಹೊರಟೋಗ್ಬಿಟ್ರು. ನಾನ್ ಜೀವನ ಮಾಡಕ್ ಈಗ ಆಗ್ತಾ ಇಲ್ಲ. ಹಲೋ, ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು.
ನಾನು ನಮ್ ಫ್ರೆಂಡು ಇಬ್ರು ಬಾಳ್ ಕೊಡಕ್ ಒಪ್ಕೊಂಡಿದೀವಿ, ಇಬ್ರು ಮದ್ವೆ ಆಗ್ತಾ ಇದೀವಿ ಲಲ್ಲಿ ಅವ್ರನ್ನ. ಮದ್ವೆ ಇಬ್ರು ಮದ್ವೆ ಆಗಿರ್ಬೇಕು, ಅವ್ರು ಒಂದು ಮದ್ವೆ ಆಗಿರಿ, ಅದನ್ನ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ರೇ. ನೀವ್ ಮೊದಲನೇ ಯಜಮಾನ್ರ ಅಂತಲ್ರಿ ಅವ್ರಿಗೆ? ಇಲ್ಲ ಸರ್, ನಾವ್ ಮೊದಲನೇ ಯಜಮಾನ್ರು ಇಲ್ಲ, ಎರಡನೇ ಯಜಮಾನ್ರು ಇಲ್ಲ, ಯಾರು ಅವ್ರನ್ನ ನೋಡೇ ಇಲ್ಲ ಸರ್. ರೇ ಮತ್ತೆ ನಿಮ್ ಮಗು ನಿಮ್ಮಂಗೆ ಐತಲ್ರಿ. ನೀವು BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ಅಲ್ವನಪ್ಪ? ಮಗು ನಿಮ್ ಹೆಸರು ಹೇಳ್ತಾ ಇತ್ತಲ್ಲ ಎಲ್ಲ. ನಿಮ್ ಮಗಿಗೂ ಹೇಳ್ಕೊಡ್ರಿ ಹೆಸರ ಹೇಳ್ತೀವಿ ರೇ. ನೀವು ಆತರ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಈಗ ನಮ್ಗೇನ್ ಗಾಡಿ ಏನು ಪ್ರಯತ್ನ ಐತೆ ಅದ್ರಿಂದ ಹಿಂಗ್ ಮಾಡಿದ್ರೆ ಸ್ವಾಮಿ ತಪ್ಪಾಯ್ತು ಏನೋ ಅವಾಗ ಅತಾಚೂರಿ ಆಗೋಯ್ತು, ನಾವ್ ಇವಾಗ ಬಾಳ್ ಕೊಡ್ತೀವಿ, ಮದ್ವೆ ಏನೋ ಮಾಡ್ಕೊಂತೀವಿ ಅಂತ ಅವಳು ತುಲ್ಲಿ ಯಾರ್ಯಾರು ಮಾಡ್ಕೊಂಡ್ರೆ ದುಡ್ಡು ಎಲ್ಲ ಉಸ ಮಾಡ್ಕೊಡು, ಅರ್ಧ ಬರ್ಧ ಕೊಟ್ಟಾರ ಅವ್ರ ಮನಸ್ಸು ಅಪ್ಪ ಅಮ್ಮ ಕೊಟ್ಟವ್ರು ಮಾತಾಡೋ ಮಾತಾ ಸರ್ ಅದು. ಈಗ ಹೋಗ್ಲಿ ಬಿಡಿ ಸರ್, ಬೇಜಾರ್ ಮಾಡ್ಕೊಂಬಿಡ್ರಿ. ನಮ್ಗೆ ತಲೆ ಕೆಡಸ್ಬೇಡ್ರಿ, ನಾವೆಲ್ಲ ಹೊಟ್ಟಿದ್ವಿ. ಆಯ್ತಪ್ಪ, ತಲೆ ಕೆಡ್ಸಲ್ಲ. ಈಗ ಒಂದೊಂದೇನ್ ಮಾತು ಹೇಳ್ತೀನಿ ಕೇಳಿ ಸರ್. ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದೀವಿ ತಾನೇ ಮರ್ಯಾದೆಯಿಂದ. ಅಲ್ಲ ರೇ, ನಾನ್ ನಿಮಗ್ ಮರ್ಯಾದೆಯಿಂದ ಮಾತಾಡ್ತಾ ಇದೀವಿ ತಾನೆ, ಅದಕ್ಕೆ ನಾನ್ ಹೇಳ್ತೀನಿ ಗೊತ್ತಾ. ಈಗ ಲಲ್ಲಿ ಅವ್ರಿಗೆ ಮದ್ವೆ ಆಗಿದ್ದು ಆಯ್ತು, ನೀವು ಒಂದ್ ಮಗು ಮಾಡಿದ್ದು ಆಯ್ತು, ಬಿಟ್ಟು ಬಂದಿದ್ದು ಆಯ್ತು. ರೇ ನಾನು ನಮ್ ಫ್ರೆಂಡ್ ಇಬ್ರು ಮದ್ವೆ ಆಗ್ತಿದ್ವಿ ಕಣ್ರಿ ಲಲ್ಲಿನ. ಇಬ್ರು ಬಾಳ್ ಕೊಡ್ತಾ ಇದೀವಿ. ನೀವೇ ಎಲ್ಲಾನು ದೇವಸ್ಥಾನದ ಹಲೋ 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 ರೇ ಸ್ವಾಮಿ, ನೀನ್ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಅಲ್ಲಿ ಇಲ್ಲಿ ಮಾತಾಡ್ಬೇಕ ಫೋನಾಗೆ. ಹಲೋ ಹಲೋ ಹೇಳಿ. ಈಗ ಯಾವ್ದನ್ನ ದೇವಸ್ಥಾನದಾಗೆ ನೀನೇ ನಿಮ್ ಹೆಂಡತಿಯವ್ರನ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು ಲಲ್ಲಿ ಅವ್ರನ್ನ. ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ 6 ಮಕ್ಳು ಮಾಡಿ ಛತ್ರದಲ್ಲಿ ಮದ್ವೆ ಆಗ್ತೀವಿ. ನೀವು ಕ್ಲೀನ್ ಆಗಿ ಬಂದ್ ಶಾಸ್ತ್ರ ಎಲ್ಲ ಮಾಡ್ಬೇಕು, ಅಡ್ಗೆ ಮಾಡಿಸ್ಬೇಕು, ಚಪ್ರ ಹಾಕ್ಸ್ಬೇಕು, ಆಮೇಲೆ ದಾರೆ ಮಾಡಿಸ್ಬೇಕು, ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೊಬೇಕು. ಕಾಯಿ ನೀರು ನಡಿ ಚಪ್ರ ಬೋಲ್ಡು ಇವೆಲ್ಲ ನೀವೇ ನೋಡ್ಕೊಬೇಕು. ಇವ್ನಿಗೆ ಕೂಲಿ ಕೊಟ್ಟು ಮಾಡ್ತೇನೆ, ನಾನು ಚಾಟಕ್ ಮಾಡೋಣ ಯಾವನ ಮದುವೆ ಬರಲ್ಲ. ಅದೇನ್ ಮಾಡ್ಕೊಂಡ್ರೆ ಮಾಡ್ಕೊ, ಅದೇನ್ ಮಾಡ್ಕೊಂಡ್ರೆ ಮಾಡ್ಕೊ. ಅದ್ ನೀವೆಲ್ಲ ಹೆಂಗ್ ಕೇಳೋದಕ್ಕೆ ನಾನು ಬಂದು ಎಲ್ಲ ಶಾಸ್ತ್ರ ಮಾಡ್ಕೊಡ್ಬೇಕಾ? ನನಗೆ ನಿಮ್ ಎಣ್ಣೆ ಹೆಂಡತಿ ಅಲ್ವನೆಯ? ಅದಕ್ಕೆ ಎಣ್ಣೆ ಹೆಂಡತಿ ಅವನನ್ನ ಬೇರೆ ಮದುವೆ ಮಾಡಿ ತೇಕೋಣ ಮದುವೆ ಮಾಡ್ಕೊಡೋಣ. ನಿಮ್ಮ ಅದೇ ನನ್ಗೆ ನೀನು ಅವ್ರು ಬಾಳ ಹಾಳ್ ಮಾಡಿದ್ಯಲ್ಲ. ನನ್ ಚಾಟಗಳು ಬಾಳ ನೀವು ಕೇಳ್ಕೊಳೋದಕ್ಕೆ ನಾನು ಇದು ಮಾಡ್ಕೊಡ್ಬೇಕೇನ್ರಿ, ಹಿಂಗೆ ಮದುವೆ ಮಾಡ್ಕೊಡ್. ಯಾರನ್ನ ಬೇರೆ ನನ್ಗೆ ಮಾಡ್ದಂಗೆ ಬೇರೆ ಯಾರ್ಗಾರ ಮಾಡ್ರಿ ಎಲ್ಲ ಸಾಂಬಂದು ಹಾಕೊಡ್ತಾವ ನಿಮ್ಗೆ. ಏನ್ ಹಾಕೊಡ್ತಾರೆ? ಮದುವೆ ಮಾಡ್ಕೊಟ್ಟು ಹೂಗಡ್ಡಿ ಕರ್ಪೂರ ಎಲ್ಲ ತಗೊಂಬಂದು ಆಸ್ತಿ ಹಾಕೊಟ್ಟು ಇದು ಎಂಟದು ಆಗ್ಬಿಟ್ಟಿದ್ ಮಗಿಗೂ ಅದನ್ನೆಲ್ಲ ಹೇಳ್ಕೊಟ್ರೆ ಮಾಡ್ತಿದ್ವಿ. ಹಂಗ ಹೇಳ್ತಾ ಇದೀವಿ. ನನ್ನ ಏನು ಇದನ್ ಮಾಡ್ಕೊಂಡಿದ್ದೆ ಅವ್ರ ₹50 ಐಟಂತಿಂದು ಇದು ನಿಂತದ ತಲೆಡ್ಕೆ ಮಾಡ್ತಾರಲ್ಲ ಅದನ್ನ ಹೇಳು. ನಮ್ಮ ಒಂದೇ ಮಾತು ಮಾಡ್ರಿ. ಇವತ್ತು ಅಂತ ಹೊತ್ತು ಮದುವೆ ಮಾಡ್ತೀನಿ ನಾನು ಮನ್ಸೆ ಹಾಕೇನ್ರಿ. ಯಾರು ಇಬ್ರು ಮದುವೆ ಆಗ್ತಾರೆ ಅಂತ ಅವ್ರ ಕೈಯಾಗ ನಾನ್ ಸಪೋರ್ಟ್ ಮಾಡ್ಬೇಕಂತ. ಯಾರೋ ಇವ್ರು ನಾನು ತಲೆ ತಿಂದಿದ್ದೇನೆ ಅಂದ್ರೆ ಅವ್ರು ಯಾರು ಇಬ್ರು ಹೋಗ್ ಮಾಡಿದ್ರಂತೆ. ಅದಕ್ಕೆ ನಾನು ಮದುವೆ ಮಾಡಿ ಮುಂದಿದ್ದು ಮದುವೆ ಮಾಡಿ ಹೋಗ್ಬೇಕಂತ. ಹಲೋ ನಂದು ಏನ ಮತ್ತೆ ಅದು ಭಾಷೆ ಹಾಕಿ ಎಲ್ಲ ಪುಣ್ಯತ್ವ ಮಾಡ್ಕೊಡ್ಬೇಕಂತ. ನಮ್ಮ ಮೆಟ್ಟಾಗಿ ಅಲ್ವಾ ಸಾಮಾನ್ಯರು ಅಲ್ಲಿ ಯಾರು ಅಲ್ಲ ಸ್ವಾಮಿ ಅವರು. ಮದುವೆ ಮುಂದಿಟ್ಕೊಂಡು ಇಬ್ಬರು ಮದುವೆ ಆಗ್ತಾರೆ ಅಂತ ಅವಳು ಯಾರು ಲೆಕ್ಕ ಹಾಕಿ ನೋಡ್ರಿ. ಹೊತ್ತಿನ ಮೇಲೆ ಕುಡಿದ್ಬಿಟ್ರೆ ಇನ್ನೇನು ಎಲ್ಲ ತಲೆ ತಿರ್ಕೊಂಡು ಕುತ್ಕೊಳ್ಳೋದು. ನಾವೆಲ್ಲ ನಮ್ಮ ಯಾರು ನೋಡು ಎಲ್ಲಿಗೆ ಬಂದು ಅನ್ನೋದೇ ಮಾತಾಡೋದು ನೋಡಿ. ಯಾರು ಮಣ್ಣಿಗೆ ಹೋಗ್ಬೇಕು ನಾನೀಗ. ಅವ್ರಿಗೆ ಮದುವೆ ಮಾಡ್ಕೊಡ್ಬೇಕು ನಾನೇ ಮುಂದಿಟ್ಕೊಂಡು. ಹಲೋ ಹಲೋ ಲೈ, ಈಗ ನಿನ್ಗೆ ಪೆಟ್ರೋಲಿಗೆ ಕಾಸು ಇಲ್ದಿದ್ರು ಹೇಳು, ಕೊಡ್ತೀನಿ. ಬಂದು ಮುಂದೆ ನಿಂತು ಸೈನ್ ಹಾಕ್ಬಿಟ್ಟು ಎಲ್ಲ ಇದ್ ಮಾಡಿ ಆರ ತಗೊಂಬಂದು ನಮಗ್ ಮಾಡಿ. ಇವತ್ತು ಫಸ್ಟ್ ನೈಟ್, ಇವತ್ತು ರಾತ್ರಿನೇ ನಮ್ದು ನೋಡ್ರಿ. ನೋಡ್ಕೊಡ್ರಿ ಯಾರು ಅಪ್ಪ ಅಮ್ಮ ಮುಟ್ಟಿದ ಮಾತ್ರ ಅಲ್ಲ. ಮದುವೆ ಮಾಡಿ ಪೆಟ್ರೋಲಿಗೆ ಕಾಸು ಹಾಕಿಸ್ತಾನೆ ಅಂತ ಅವ್ನು ಶಾರ್ಟ್ ನಾಯ್ಕ ಹಾಕಿಸ್ತಾನೆ ಅಂತ ನಾ ಗಾಡಿ ತಂದು ಮಾಡಿಕೊಂಡಿದ್ವಿ. ನಮ್ಮನ್ನ
ಅದೆಲ್ಲ ಹೇಳ್ತಾರ ನೀನೇ ಮಾಡ್ಕೊಂಬು ಏನ ಏನೇನ್ ಮಾಡ್ಕೋಬೇಕಾದ ನಮ್ಗೆ ಯಾಕೆ ಮಾಡ್ತೀಯ? ನೀನ್ ಮುಂಚೆ ಮಾಡಿದ್ಯಲ್ಲಪ್ಪ, ಕುಡ್ದೆ ಮಾಡಿ ಎಲ್ಲ ಮಿಕ್ಕಿದ್ಯಲ್ಲ ಒಂದ್ ಮಗನ. ಸಂಬಂಧಿಕರಲ್ಲ ಯಾರಲ್ಲ ಸ್ವಾಮಿ. ಹಲೋ ಸುಳ್ಳು ತಲೆ ಕೆಡ್ಸಿದ್ದಾರೆ ನೋಡು, ಮಂಡಿಗೋಣ ಅಂತ ಬಂದೆ ಮರ್ತೇ ಹೋತು. ಹಲೋ ಎತ್ತೋದು ಇವರು ಕರೆನ್ಸಿ ಹಾಕು ಅಂತ ಕೊಟ್ಟಿದ್ದೆ ದುಡ್ಡು ಒತ್ತೇನೆ ನಿಮ್ಗೊಂದು ನೋಡಿ ಇನ್ನ ಹಾಕಿಲ್ಲ. ಹಲೋ ಈ ದುಡ್ಡು ಕೊಟ್ಟೋಗಿದ್ದೀನಿ. ಹಲೋ ಹೆಂಗೇನ ಮಾಡ್ತೇವ್ರಿ? ಹಲೋ ಎಲ್ಲೇಳಿ ಬಂದಿರೋದು? ಹಲೋ ಹಲೋ, ಯಾಕಂತ ಫೋನ್ ಕಟ್ ಮಾಡಿದೆ? ಸ್ವಿಚ್ ಆಫ್ ಆಗ್ತಾ ಆಗ್ಲಿ ಬಿಡೋ, ನಾನ್ ಮಾಡತಕ್ಕ ನಾನ್ ಮಾತಾಡ್ತಿರ್ಬೇಕ ಸ್ವಿಚ್ ಆಫ್ ಆಗಲ್ಲ ಕಣೋ. ಆಯ್ತೇನೋ? ಅಮ್ಮಂಗೆ ನಿನ್ನ ಹೆಂಡತಿಗೆ ಹೇಳು, ನಾ ಏನಾದ್ರು ಮನೆ ಮದ್ದು ಮಾಡ್ಕೊಡು ಅಂತ ಔಷಧಿ, ಆಯುರ್ವೇದಿಕ್ ಔಷಧಿ ತಲೆನೋವಿಗೆ. ಅದೇ ನಮ್ಮ ಹೇಳಿದ್ರು ನಮ್ಮ ನನ್ನ ಫ್ರೆಂಡ್ ಹೇಳಿದ್ರು ನಿಂಗೆ ಅಂತ ಮಾಡ್ಕೊಡ್ಲಿಲ್ಲ. ನೀನು ಕರೆಕ್ಟಾಗಿ ಎಲ್ಲಾಡಿಕೆ ಉಗ್ದ್ಬಿಟ್ಟು ಮಾತಾಡೋ. ಹೇಳಿ. ಆಯುರ್ವೇದಿಕ್ ಔಷಧಿ ಏನಾರ ಮಾಡ್ಕೊಂಡು ಕುಡಿಯೋ ಮನೇಲಿ. ಅಮ್ಮಂಗೆ ಹೇಳೋ, ನೀನ್ ಹೆಂಡತಿಗೆ, ತಾಯಿಗೆ. ಹೇಳಿ ಸ್ವಾಮಿ, ತಾಯಿಗೆ ಕೊಡಪ್ಪ. ತಾಯಿ, ಅಮ್ಮ, ತಾಯಿ ಜಗನ್ಮಾತೆ, ಅಮ್ಮ. ತಲೆನೋವು ಬಂದಿದ್ದ ಔಷಧಿ ಅಂತ ಇವತ್ತು ಬೆಂಗಳೂರಿಗೆ ಹೋಗಿ ಕ್ಲಬ್ ಅಲ್ಲೆಲ್ಲ ಡ್ಯಾನ್ಸ್ ಆಡ್ಕೊಂಡು ಹುಡುಗಿಯ ಸವಾಸ ಎಲ್ಲ ಮಾಡಿ ಬಂದಿದ್ದಾನೆ ತಾಯಿ. ಹೋಗೋದು ಹೇಳ್ತಾವ್ರ ಅದೇ ಹೋಗಿ ಬೆಂಗಳೂರಲ್ಲಿ ಡ್ಯಾನ್ಸ್ ಎಲ್ಲ ಆಡ್ ಬಂದಿದ್ದಾರೆ ತಾಯಿ ಕ್ಲಬ್ ಅಲ್ಲಿ ಹುಡುಗಿಯರ ಜೊತೆ ಎಲ್ಲ. ಹೇಳ್ತಾವ್ರ ನರಸಿಂಹರಾಜು ಏನಂತ ನಿನ್ಗೆ ಹೇಳ್ತಾರು. ನರಸಿಂಹರಾಜು ಎಲ್ಲಿಗೋ ಸಾಯನೀಗ ನಮ್ಮನೆಗ್ ಬನ್ನಿ ಅಂದ್ರೆ ನಿಮ್ಮ ಈಗ ಎಲ್ಲಿಗೆ ಹೋಗೋಣಪ್ಪ ನಾವು? ಅರ್ಧ ಇಷ್ಟೊತ್ನಾಗ ತಾಯಿನ ಏನ್ ಮಾಡ್ತಿದ್ದೀರ? ಅಯ್ಯ ನಿಮ್ಮ ತುಳಿನ ನಿಮ್ ತಾಯಿನ ಆಚೆ ಕಡೆ ಮನೆ ಕಣಂಗ್ ಮಾಡ್ದಲ್ಲ ಸಿನಾಲಿ. ಯಾಕೆಂದ್ರೆ ಏನಾಯ್ತು? ನಾನು ಊಟ ಮಾಡಿಲ್ಲ ಅಂದ್ರೆ ನಿಮ್ಮ ಇಲ್ಲಿ ನೀವು ಈಚೆ ಕಡೆಗೆ ಮನೆ ಕಣಂಗ್ ಮಾಡ್ದಲ್ಲ ನೀನ್ ತಾಯಿನ. ನೀವು ನಮ್ ಮನೆಗ್ ಬಂದಿಲ್ಲ ಅಂತ ನನ್ಗೆ ಹೊಟ್ಟೆ ಎಲ್ಲ ನೋವು ಬಂದು ನಾನು ಊಟನೇ ಮಾಡಿಲ್ಲ ಗೊತ್ತಾ? ಒಳ್ಳೆದು ಬಿಟ್ಟು ತಾಯಿನ ಈಚೆ ಕಡೆಗೆ ಹಾಕಿಸ್ತಲ್ಲ ಸಿನಾಲಿ. ಯಾವ ಊರು ನಿಮ್ಮ ಯಾಕೆಂದ್ರೆ ಏನಾಯ್ತು? ನಿಮ್ಮ ಅಮ್ಮನ ಈಟ ಕಡೆಗೆ ಹಾಕಿ ಇದು ಒಪ್ಪಾರಾಗ ಮನೆ ಕಂಡಿದ್ದೀನಿ, ಇಲ್ಲಿ ಸೊಳ್ಳೆ ಕಡಿಸ್ಕೊಂಡು ನೀನ್ ತಾಯಿನ ಸುಮ್ನೆ ನಾನ್ ನಮ್ಮ ಹುಡ್ಗ ಅಂತ ಮಾಡ್ಬೇಕಲ್ಲ ಚಿನ್ನಾಲಿ. ನಿಮ್ಮ ಸುಳ್ಳಿನ. ಹಲೋ ಹಲೋ, ಎಲ್ಲಿದ್ದೀರಾ ಅಂದ್ರೆ? ಯಾರು ಹೇಳ? ನಾನ್ರಿ ಇಲ್ಲಿ ಇವ್ರು ಯಾರೋ ಸಾಹೇಬ್ರುಗಳು ಈಗ ಮಂಗ್ಳೂರ್ ಕಡೆ ಅವ್ರೆ. ಎಲ್ಲಿ? ಇಲ್ಲಿ ಅದು ಇದು ಎತ್ತಿನ ಒಳ್ಳೆ ಮಾಡ್ಸಕ್ ಬಂದವ್ರ ಕೆಲ್ಸ. ಅವ್ರು ಕರ್ಕೊಂಬಂದ್ ನಿಮ್ಮ ಹಲೋ ನಮ್ಮ ಮನೆ ಇವಾಗ ನಮ್ಮ ಮನೆಗೆ ಹಾಕಿ ಜಗಳ ಆಡಿ ಕಳ್ಸೋದು ಬಸ್ ಸ್ಟ್ಯಾಂಡ್ ಮನೆ ಕಂಡಿದ್ದೀವಿ. ನಿಮ್ಮ ಅವ್ರು ಫುಲ್ಲಾಗಿ ಚಾಯ ಮುಂಡೆ ನೋಡು ಅಂದ್ರೆ ಕರ್ಕೊಂಡ್ ಕೇಸ್ ಕೊಡ್ತೀನಿ. ನೋಡು ಅಂದ್ರೆ ನೋಡು, ನನ್ನ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಎದೆ ನೋವು ಸ್ಟಾರ್ಟ್ ಆಗಿದೆ. ನಂಗೆ ಜಾಸ್ತಿ ಮಾತಾಡಕ್ಕಾಗಲ್ಲ. ನೀನ್ ಯಾವಾಗ ಬರ್ತೀನಿ? ನಾನು ಯಾವಾಗ ನಿನ್ ನೋಡ್ತೀನಿ ಅನ್ಸ್ಬಿಡೈತೆ. ಇಲ್ಲಿ ನಮ್ಮ ಮನೆಗೆ ನಮ್ಮ ಹೆಂಗಸರು ಕಸಿ ಪರಿಕೇತ ನಿಮ್ಮ ತುಳು ಕೇಸವ್ರು ನನ್ನ. ಯಾಕೆ ಇಲ್ಲಿ ನಮ್ಗೆ ಚಳಿ ಆಗೈತಲ್ಲ, ವೆದರ್ ಚೇಂಜ್ ಆಗೈತಲ್ಲ, ಚಳಿ ಆಗ ನಾನು ಯಾರ ಜೊತೆ ಮನೆ ಕಂಡ್ಲಿ? ನಿಮ್ಮ ತುಳ್ನೆ ನೋಡೋಗಿ ನೀನ್ ಅವ್ರ ಜೊತೆ ಮನೆ ಕಂತ ಅದರ ಸರಿಯಾದ ನಾಯಿ ನೋಡಿ ಕತ್ತೆ ನೋಡ್ಕೊಂಬಿಡು. ನಾಯಿಗಿಂತ ಚೆನ್ನಾಗಿದ್ಯಾ ನೀನೇ ಅಂತ ತಾನೇ ನಾನು ನಿನ್ನ ಹತ್ರ ನಿನ್ನ ಇಷ್ಟಪಟ್ಟಿದ್ದು. ಇಲ್ಲಿ ನಮ್ಮ ಎಲ್ಲಿದ್ಯಪ್ಪ?
ಹಲೋ ಯಾರು ಎಲ್ಲಿದ್ಯಪ್ಪ? ನಾನೆಲ್ಲಾನೇ ಇಲ್ಲಿ, ನೀವ್ಯಾರು? ನಾನಪ್ಪ ನರ್ಸಿಯಪ್ಪ. ಆ ನರ್ಸಿಯಪ್ಪ. ಯಾವೂರು? ನಿನಗ್ ಗೊತ್ತಿಲ್ವನ? ಯಾಕೋ ಯಾವೂರು ಹೇಳಿ? ಯಾವೂರು? ನರ್ಸಿಯಪ್ಪ ಅಂದ್ರೆ ಯಾವೂರು? ಸಾಯ್ಬೇಕಾದ್ರೆ ನಾನ್ ನಿನ್ ಮಕ ನೋಡ್ಬೇಕು ಅಂತ ಇದ್ದೀನಿ ಕಣ ಒಂದ್ಸರಿ. ಯಾವೂರು ಹೇಳು? ಬೆಂದಕಾಳೂರು. ಹಲೋ, ಯಾವ್ದೋ ಬೇರೆ ನಂಬರ್ ಮಾಡಿದ್ರೆ ನೋಡಿ. ನರಸಿಂಹರಾಜು BN, ಲೇಟ್ ನರಸಿಯಪ್ಪ, ಬಳ್ಳಾಪುರ. ನಾವೇ ನನ್ಗೆ ಸಾಯಕ್ಕಿಂತ ಮುಂಚೆ ನಿನ್ನೊಂದ್ಸರಿ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ಯಾಕೆ ಅಂದ್ರೆ ನೀನು ಟಿಕ್ ಟಾಕ್ ಎಲ್ಲ ಸಕ್ಕದಾಗ ಮಾಡ್ತೀಯ, ತುಂಬಾ ಹೆಸರುವಾಸಿ ಆಗಿದ್ಯಾ. ಎಲ್ಲಾರು ಪುನೀತ್ ರಾಜ್ಕುಮಾರ್, ದರ್ಶನ್, ಸುದೀಪ್ ನೋಡ್ಬೇಕು ಅಂತ ಆಸೆ ಪಟ್ರೆ ನಾನ್ ಸಾಯಕ್ಕಿಂತ ಮುಂಚೆ ನೀನ್ ನೋಡ್ಬೇಕಣಪ್ಪ. ಬರಕ್ ಚಾರ್ಜ್ ಇಲ್ಲ ಅಲ್ಲಿಗೆ. ಯಾವ ಊರು ಹೇಳಿ ನಿಮ್ದು? ಯಾವ ಊರು? ಇಲ್ಲೇ ಅಪ್ಪ, ಚಿತ್ರದುರ್ಗದ ಹತ್ರ ನಮ್ಮೂರು. ಇಲ್ಲ ಸರ್, ಇರೋದು 70 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರ ಮನೆ ಹಾಳು ಮಾಡ್ಕೊಂಡ್ ಒಬ್ರು ₹1 ಕೊಟ್ಟಿಲ್ಲ, ಸುಮ್ಮನೆ ಬಂದು ಕುಂತಿದ್ದೀನಿ. ಬೇಕಾದ್ರೆ ಪೆನ್ಷನ್ ದುಡ್ಡು ಕೊಡ್ತೀನಿ. ನನ್ನ ಯಾಕೆ ನೋಡ್ಬೇಕು ನೀನು? ಹಂಗೆ ಅಚ್ಚುಕಟ್ಟಾಗಿ ಹಣ್ಣು ಹಂಪ್ಲ ತಂದು ತಿಂದು ಇನ್ನೊಂದು 2 ತಿಂಗಳಿದ್ದು ಸತ್ತೋಗ್. ಈಗ ಬಿಸಿಲುಗಾಲ ಎಲ್ಲ ಒಳಗಡೆ ಸುಟ್ಟು ಹೊಳ್ತೋಗ್ತೀಯ. ಈಗ ಅರ್ಜೆಂಟ್ ಸತ್ತೋದ್ರಿ. ನೋಡಪ್ಪ ಅಣ್ಣ ನರಸಿಂಹಣ್ಣ, ಈಗ ಮೊನ್ನೆ ಎಲ್ಲ ನೋಡ್ದಲ್ಲ, ಪುನೀತ್ ರಾಜ್ಕುಮಾರ್ ಆ ಹುಡ್ಗನ್ ನೋಡಿದ್ದು, ದರ್ಶನ್ ಅವ್ರು ಇವ್ರೆಲ್ಲ ನೋಡ್ಬೇಕು ಅಂತ ಅಭಿಮಾನಿಗಳು ಅಂಗವಿಕಲರು ಆಸೆ ಪಡ್ತಾರಲ್ಲಪ್ಪ. ಹಂಗೆ ನಾನ್ ನಿನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ನೀನ್ ನೋಡ್ಲೇಬೇಕು. ಇಲ್ಲ ನಾನ್ ಸಾಯ್ಬೇಕು, ಇಲ್ಲ ನೀನ್ ಸಾಯ್ಬೇಕು, ಒಟ್ಟಾಗ ನಾನ್ ನಿನ್ ನೋಡ್ಬೇಕಣಪ್ಪ. ಅಯ್ಯೋ ಒಂದ್ ಸಾಯನಾಕೆ ಇಲ್ಲ. ಬೆಳಿಗ್ಗೆಯಿಂದ ಇಷ್ಟೊತ್ತಿಗೆ 73 ಜನ ಹಂಗಂದ್ರು ಸಾಯ್ಬೇಕು ತತ್ತಿ ಅಂತ. ನೀನು ಅಂದ್ಬಿಟ್ಟ. ನಾನ್ ಸಾಯಕ್ಕಿಂತ ಮುಂಚೆ ನೀನ್ ನೋಡ್ಬೇಕಣಪ್ಪ. ಗಂಡ ಹೆಂಡತಿ ಸಮೇತ ನೀವು ಬನ್ರಿ. ನೀವು ಗಂಡ ಹೆಂಡತಿ ದಂಪತಿ ಸಮೇತ ಬನ್ರಿ. ಬೇಕಾದ್ರೆ ಪೆನ್ಷನ್ ಬಂದೈತೆ, ನನ್ ದುಡ್ಡೈತೆ. ಆ ಪೆನ್ಷನ್ ದುಡ್ಡಿಗೆ ನಾ ಹಣ್ಣು ಹಂಪ ತಿಂದು ಯಾವ್ದಾರ ಒಂದ್ ಕೆಮ್ಮಿನ ಮಾತ್ರೆ ತಗೊಂಡು ತೋರ್ಸ್ಕ. ನಾವ್ ಬರೋಕ್ ಚಾರ್ಜ್ ಇಲ್ಲ, ನಮ್ ಕೈ ಬರಕಾಗಲ್ಲ. ಅಡ್ಗೆ ಮಾಡ್ಸಿದೀನಿ ಇಲ್ಲಿ. ಎಲ್ಲಿ ಹೇಳ್ರಿ? ಅಲ್ಲ ಇವ್ರು ಇದು ಜನ ಇದು ಮಂಜಣ್ಣ, ನೀವೆಲ್ಲ ಜೊತೆಲೇ ಇದ್ದೀರನಕ್ಕ? ಯಾವ ಮಂಜಣ್ಣ? ಅದೇ ನಮ್ಮ ಆಟಿಯಾರ್ ಮಂಜಣ್ಣ. ಅವ್ರ ಹೆಂಗ ಸಾಲವ್ರ? ಅಲ್ಲ ರೀ, ನಾನ್ ಲಲ್ಲಿ. ನಿಮ್ಮ ಮಂಜಣ್ಣರೇ, ಅಲೋ, ನಾಳಿಕೆ ಪೂಜೆ ಮಾಡಿಕೊಂಡಿದ್ದೀನಿ ಆಂಜನೇಯ ದೇವಸ್ಥಾನದಲ್ಲಿ. ಆಂಜನೇಯ ದೇವಸ್ಥಾನದಲ್ಲಿ ಮಟನ್ ಊಟ ಮಾಡಿಕೊಂಡಿದೀವಿ. ಮರಿ ಎಲ್ಲ ತಗೊಂಬಂದಿದೀವಿ. ಅಂದ್ರೆ ಅಲ್ಲಿಗೆ ಬಂದ್ಬಿಡ್ರಿ. ನಿಮ್ ಫ್ರೆಂಡ್ಸು ಯಾರ್ಯಾರು, ನಿಮ್ ಫ್ರೆಂಡ್ಸು ಎಲ್ಲ ಇದ್ರೆ ಕರ್ಕೊಂಬನ್ರಿ. ಯಾವ ಆಂಜನೇಯ ದೇವಸ್ಥಾನ? ಇಲ್ಲಿ ಇದ್ರ ಹತ್ರ, ಯಾವ್ದಾವ ಕುದೂರ್ ಹತ್ರ. ಆಯ್ತು, ನಮ್ದು ಯಾವ್ದೋ ರಾಂಗ್ ನಂಬರ್ ಮಾಡಿದ್ರೆ ನಾವ್ ಯಾರ ನಮ್ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ವಿ, ಕಟ್ ಮಾಡಿ. ನೋಡ್ರಿ, ಅವೆಲ್ಲ ಬಿಟ್ಬಿಡ್ರಿ. ನರಸಿಂಹರಾಜು ಏನು ಅಂದ್ರೆ, ನಾನು ಪ್ರೀತಿಯಿಂದ ನಿನ್ಗೆ ಇಷ್ಟ ಇರತ್ತಿ ನಾನು ಫೋನ್ ಮಾಡಿ ಹೇಳಿರೋದು. ಅಲ್ಲಿಗ್ ಬಾ, ಇಬ್ರು ಜೊತೆಗೆ ಕೂತ್ಕೊಂಡು ಅಭಿಷೇಕ ಮಾಡ್ಸೋಣ. ಅಭಿಷೇಕ ಎಲ್ಲ ಮಾಡಿಸಿ, ನಿನಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ. ಅಲ್ಲೇ ಒಂದ್ ತಾಳಿ ಕಟ್ಬಿಡಿವಂತೆ ನನಗೆ ನಾಳೆ. ಆಮೇಲೆ ಇಬ್ರು ಸಂಸಾರ ಮಾಡ್ಕೊಂಡು ಹೋಗೋಣ. ಈಗ ಮಕ್ಳು ಮರಿ ಅವರು ಲಾರಿ ಡ್ರೈವರ್ ಎಲ್ಲ ನಿಮ್ಮಮ್ಮ ದಿಂಸಿದ್ದವ್ರು. ಲಾರಿ ಡ್ರೈವರ್ ಹಾಳಾಗೋದ್ರು ಹೋಗ್ತಾನೆ, ಅವ್ನ್ ಎಲ್ಲ ಆಕ್ಸಿಡೆಂಟ್ ಆಗಿ ಸತ್ತೋಗ್ಲಿ. ಮಗ ಇರೋದಕ್ಕೆ ಒಂದು ನೋಡ್ಕೊಂಡು ನಾವಿಬ್ರು ಸಂಸಾರ ಮಾಡ್ಕೊಂಡು ಕೂಡ್ ಬಾಳ್ಕೊಂಡು ಹೋಗೋಣ. ನಾನು ವಿಶಾಲಕ್ಕ ಎಲ್ಲ ಕೂಡಿ. ಅಳಿಯಕ್ಕ ಈಗ ಯಾರನ್ನ ಫ್ರೆಂಡ್ ಮಾಡವ್ರೆ ನಿಮ್ ಮನೆ ಇದಕ್ಕೆ ನೀನ್ ನಮ್ ಫ್ರೆಂಡ್ ಮಾಡ್ಸೋ ತಲೆ ಕೆಡ್ಸಿಕ್ತಿಯಲ್ಲ ನಿಮ್ಮ ಅಮ್ಮನ. ಆ ಹುಡುಗ ನಮ್ ಹುಡುಗ ಮಾಡೈತೆ. ಯಾವ ಹುಡುಗ? ಎತ್ತೋಗ್ರಿ ಬೆಕ್ ಮಾಡ್ದಂಗ್ ಮಾಡ್ತೀರ ನಿಮ್ಮ. ಅದೆಂತದ ಬೇರೆ ನಾಟ್ ಮಾಡಿದ್ರು ನಮ್ಮ ಹುಡುಗರು. ಅಲ್ಲ ಅಂದ್ರೆ ಈಗ ನಾನು ಈಗ ನಿಮ್ ಮನೆಯವರು, ನಿಮ್ ಹೆಂಡತಿ ವಿಶಾಲಕ್ಕನು ನಾವು ಇಬ್ರು ಸೇರಿ ಸಂಸಾರ ಮಾಡ್ಕೊಂಡು ಹೋಗ್ತೀವಿ. ಇಬ್ರಿಗೂ ಒಂದೇ ಮನೆ ಮಡಿಕಳ್ರಿ.
ಅವ್ರ ಯಾರ ನಮ್ ಹುಡುಗ ಮಳೆ ದಿಕ್ಕ ಹಾಕಣಿ ಸಾಕು. ನೀನು ಹೇಳು ನಾಳೆ ಹಬ್ಬಕ್ ಬತ್ತೇ ಇಲ್ವಾ ಅಲ್ಲಿಗೆ ಊಟಕ್ಕೆ? ನಾವೇನಕ್ ಬರೋಣ? ನಾವು ಅದನ್ನ ಮಾಡಿ ನಮ್ಗೇನಕ್ಕೆ ಬರೋಣ? ನಮ್ಮ ದೇವ್ರಲ್ಲಿ ಶೂಲ್ ಹನುಮಂತರಾಯ ದೇವಸ್ಥಾನ ಐತೆ. ಈಗ ಶೂಲ್ ಹನುಮಂತರಾಯ ದೇವಸ್ಥಾನದಿಂದ 3 ಕಿಲೋಮೀಟರ್ ಮುಂದಕ್ಕೆ ಬಾ, ಅಲ್ಲೆಲ್ಲ ಮಾಡ್ಕೊಂಡು ನೋಡು. ಗಂಡ ಹೆಂಡತಿ ಇಬ್ರು ಪೂಜೆ ಕೂತ್ಕೊಂಡ್ರೆ ಅದು ಶ್ರೇಯಸ್ಸು. ಹುಡುಗ ಫೋನ್ ಮಾಡಿ ಮಂಜಣ್ಣ ಇದೇನ್ ಈ ಕರ್ಮ ಕಾಯಿನಾಕಿ ಇದನ್ನ ಅದ್ ಹೆಂಗೆ ಮಾಡೋದ್ ನಾಟ್ರಿ ಜಬ್ಬಲ್ ಮಾಡ್ಬೇಕು. ಹಲೋ, ಐ ಲವ್ ಯು ಅಂದ್ರೆ ಏನೋ ಮಾತಾಡಕ್ ಹೋದೆ, ಅದನ್ನು ಹಾಳು ಮಾಡಿದ್ರು. ಪಾಪ ಅವ್ರ ಗಂಡ ಹೆಂಡತಿ ಜಟಿಲ್ ಅವ್ರೇನು ಅಂತ ಕೇಳೋಣ ಅಂತ ಮಾಡಿದ್ರು. ಹಲೋ ಹಲೋ, ಕಟ್ ಮಾಡಿ ಇದನ್ನು ಇದು ಮಾಡ್ಕೊಡ್ರಿ ನೀವು. ಐ ಲವ್ ಯು ಅಂದ್ರೆ ಅಯ್ಯ ಒಂದ್ ಕಾಯಿನ ಹಾಕಿ ಐ ಲವ್ ಯು. ನಂಗ್ ಇದು ಹಲೋ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಹಲೋ, ಅಕ್ಕನ ಬಂದಿರೋದು, ಅಕ್ಕನ ಮಾತಾಡ್ತಾ ಇರೋದು. ಅಕ್ಕಂಗ್ ಕೊಡಿ ಅಂದ್ರೆ ಮಾತಾಡ್ತೀನಿ. ನನ್ ಡ್ರಾಯರ್ ಐತೆ ಅಂದ್ರೆ ನಿಮ್ದು ಡ್ರಾಯರ್ ಐತೆ ನಂದು. ನಂದು ಡ್ರಾಯರ್ ಐತೆ ನೋಡ್ರಿ. ಇಂಥ ಸುಖ ಇಲ್ಲಿ ಬರುತ್ತೆ. ಆ ಕಡೆ ಅಕ್ಕ, ಈ ಕಡೆ ತಂಗಿ, ಮಧ್ಯದಲ್ಲಿ ನೀನು ಆರಾಮಾಗಿರ್ಬೋದಾ? ಅಮ್ಮನ್ ಕರ್ಮನಾಕಿ ಹುಡುಗ ಮಾಡಿಕಲ್ಲ ಎತ್ತೋದು. ಕಟ್ ಮಾಡಿ ಅಕ್ಕ, ನೀವು ದೇವ್ರು ಮಾಡ್ರಿ ನೀವು. ಇಲ್ಲ, ಇಲ್ಲಿ ಕೇಳಿ, ಇಲ್ಲಿ ಅಕ್ಕಂಗ್ ಕೊಡು, ನಾನು ಅಕ್ಕಂಗ ಹಬ್ಬ ಕರಿತೀನಿ ನಾಳಿಕೆ. ಚಡ್ಡಿ ಐತಿ ನಮ್ದು, ಅಲ್ಲ ಇದು ಡ್ರಾಯರ್, ನೀವು ಕಟ್ ಮಾಡಿ. ಇಲ್ಲ, ಹಂಗೆಲ್ಲ ಮಾತಾಡ್ಬಾರ್ದು. ಅಕ್ಕಂಗ್ ಕೊಡು, ಪೂಜೆ ಕರಿತೀನಿ ನಾಳೆಯಿಂದ. ಅಕ್ಕ ಬರ್ಲಿ. ಸಣ್ಣಗ್ ಮಳೆ ಏನಿದ್ದಾಯ್ತೀರಿ? ಏನನ್ನ ಬರ್ಲಿ, ನಿಮ್ ಮನೆ ಹಾಳಾಗೋಗ ಕೊಡು. ಅಕ್ಕಂಗಿಲ್ಲ ಮಾತಾಡು. ನಿಂಗೆ ಏನ್ ಬಂದಿದ್ ದೊಡ್ಡರಾಗ? ಏನ್ ಕರ್ಮ ಮಾಡಿದ್ವು ನಮ್ಮನ್ನ. ಮುಂಚೆ ಗುಟ್ಟಿ ನಿಮ್ಮ ಆಸ್ಪತ್ರೆಗೆ ಹೊರಟೋದ್ರು ಅಂದ್ರೆ ನಿಮ್ಮ ಹೂವಣಿ ಮಣ್ಣಿ ನಿಮ್ಮ ಹೂವ ಅವು ಕೊಡ್ಲಾ? ಕೊಡ್ಲಾ ಫೋನು? ನಿಮ್ಮನ್ನ ಬೇರೆ ಯಾರನ್ನ ಆದ್ರೆ ನಿಮ್ಮ ಅಂತ ಹೂವ ಅಪ್ಪ ಬೆಂಕಿ ಬಿಡೋರು ನೀವು. ಅಮ್ಮಂಗ್ ಕೊಡ್ತೀನಿ. ಹೇಳಪ್ಪ ನರಸಿಂಹಪ್ಪ. ಹಲೋ, ಇದು ನಿಮ್ದು ಯಾವ ಗ್ರೂಪ್ ಅಂತ? ನಾನು ಕಣಪ್ಪ, ಶಾರದಮ್ಮ. ಅಲ್ಲ, ಯಾವ ರಕ್ತ ಗುಂಪು ಯಾವ್ದನಾಗ್ಲಿ ನಾಳಿಕೆ ಪೂಜೆ ಮಾಡಿಕೊಂಡಿದೀವಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಗಂಡ ಹೆಂಡತಿ ಇಬ್ರು ಬರ್ರಪ್ಪ. ಬಂದ್ಬಿಟ್ಟು ಪೂಜೆ ಕುಂತ್ಕೊಂಡು ಪೂಜೆ ಯಶಸ್ವಿಯಾಗಿ ನಡೆಸ್ರಿ. ಮರಿಗೆಲ್ಲ ಕಡಿಯುವಂತ ನೀನೇ ಬಾ. ಇವ್ರಿಗೆ ನಿಮ್ಮ ಮಗಳಿಗೆ ಹೇಳ್ಬಿಡಕ್ಕ ನೀನು. ಹಿಂಗಾದ್ರೆ ಹಿಂಗೆ ಒಂದ್ ಸ್ವಲ್ಪ ನಾವು ಇಲ್ಲಿ ಅಕ್ಕಪಕ್ಕದಾಗ ಎಲ್ಲ ಮನೆಗಳಿದ್ದಾರೆ, ಹನ್ನೊಂದು ಎಲ್ಲಾ ಕೇಳಿಸ್ತೈತಿ ನಾವ್ ಮಾತಾಡೋದು. ಈಗ ಅವನ್ ಕೆಲ್ಸ ಮಾಡು, ನಿನ್ ಬಾ ಬೆಳಿಗ್ಗೆ ಅಷ್ಟೊತ್ಕೇನೆ. ಸ್ನಾನ ಮಾಡ್ಕೊಂಡು ಇಲ್ಲೇನೆ ಬಿಳಿ ಪಂಚೆ, ಬಿಳಿ ಶರ್ಟ್ ಎಲ್ಲ ತಂದಿರ್ತೀವಿ. ಇಕ್ಕೊಂಡು ಪೂಜೆ ಕೂತ್ಕೊಂಡು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬೇಕಾರೆ ಸಾಯಂಕಾಲಕ್ಕೆ ಹೋಗಿವಂತೆ. ಬೇಕಾರೆ ನೋಡಪ್ಪ ನರಸಿಂಹಪ್ಪ, ಬೇಕಾರೆ ನಿಮ್ ಮನೆಯವ್ರನ್ನು ಕರ್ಕೊಂಬ, ಊಟ ಮಾಡ್ಕೊಂಡು ಹೋಗ್ಲಿ. ಬೇಕಾದ್ರೆ ಒಂಚೂರು ಪವರ್ಗೆ ತುಂಬ್ಕೊಂಡು ಹೋಗ್ತಾರೆ. ಅಮ್ಮ, ನಿಮ್ದು ಕಸದ್ ಬಿಟ್ಟು ನೀವೇ 3 ದಿನ ಬೇಕಾದ್ರೆ ಊಟ ಮಾಡಿ. ನಮ್ಗೆ ದೇವ್ರು ಕವರ್ ತುಂಬ್ಕೊಂಡು ಹೋಗಂತದ್ ಏನಾಗಿಲ್ಲ ನಮ್ಗೆ. 3 ದಿನ ಅಂದ್ರೆ 4 ದಿನ ಊಟ ಮಾಡಿ. ನಾನ್ ಬರೋದು ಇಲ್ಲ, ನೀವು ಬಾ ಅಂತ ನಾನೇನಕ್ ಬರ್ಲಿ ಅಲ್ಲಿಗೆ? ನೀವ್ ಯಾಕೆ ಅಂದ್ರೆ ನನ್ ಮಗಳನ್ನ ಕಟ್ಕೊಂಡಿದ್ಯಲ್ಲ, ನನ್ ಮಗಳು ಜೀವನ ಹಾಳಾಗ್ ಹೋಗ್ಬಿಡ್ತೈತಲ್ಲ. ನಾವ್ ನಿನ್ಗೊಳ್ಳೇದಾಗ್ಲಿ ಅಂತ ತಾನೇ ಮಾಡಿಸ್ತಿರೋದು. ಈಗ ಇದು ದುಡಿಮೆ ಎಷ್ಟ್ ಕೊಟ್ಟವ್ರು ನಿನ್ಗಾಲೆ ತಂದು? ಎಷ್ಟನ್ನ ಕೊಡ್ಲಿ? ನೀನು ಅಳಿಯಂದ್ರು ನೀನು ಅತ್ತೆಗೆ ಮರ್ಯಾದೆ ಹಿಂಗೆಲ್ಲ ಕೊಟ್ಟು ಮಾತಾಡೋದು. ಮರ್ಯಾದೆ ತಗೋ ನೀನು. ನಾನೇ ಮಾತಾಡ್ರಿ. ಏನ್ ಮಾತಾಡ್ದೆ? ಸರಿಗ್ ದೊಡ್ಡವರು ಚಿಕ್ಕವರು ಅಂತ ಸರಿಗ್ ಮಾತಾಡೋದ್ ಕಲ್ತ್ಕೊ ನೀನು. ಯಾಕೆ ಆತರ ಮಾತಾಡ್ತಿದ್ಯಾ? ಅಮ್ಮ, ನೀನು ಮಕ್ಳಿಗೆ ಟಿಕೆಟ್ ಬುದ್ಧಿ ಕಲ್ಸು. ನಾವು ನನ್ ಮಗಳು ಅಂತದ್ ಹೇಳ್ಸ್ಕೊಳಂತದ್ ಏನು ಕೆಟ್ಟದ್ ಮಾಡಿಲ್ಲ. ಏನ್ ಮಾಡಲ್ಲ, ನೀನ್ ಲವ್ ಮಾಡೋಳೆ ಹೇಳು ಅಷ್ಟೇನೆ. ಪ್ರಪಂಚದಾಗ ಯಾರು ಮಾಡಿದ್ ಮಾಡೋಳ ನನ್ ಮಗಳು. ನಾವು ಅವ್ರನ್ನ ಇದುವರೆಗೂ ಕಣ್ಣೆತ್ತಿ ನೋಡಿಲ್ಲ ನಾನು. ಯಾರನ್ನ ನಿಮ್ ಮಗಳನ್ನ ಹಿಂಗ್ ಕಣ್ಣೆತ್ತಿ ನಾನು ನೋಡಿ ಇದುವರೆಗೆ ಅವ್ರು ಯಾರು ಅನ್ನೋದೇ ನೋಡಿಲ್ಲ ನಾನು. ನಮ್ಮನ್ನ ಯಾಕೆ ಇದು ಮಾಡಿ ಈಗ ಡ್ರಾಯರ್ ಅಂತ ಇರೋದು ನಾನು. ಯಾಕೆ ಏನಾಗಿದ್ ಡ್ರೈವರ್ ತಾಂಡ್ ಇಕ್ಕಂಬೇಕಾಯ್ತು ನಿಂಗೆ? ನಿಕ್ಕಂಬೇಡ ಅಂತ ಹೇಳಿದ್ಲ ನನ್ ಮಗಳು.
ಅಲ್ಲ ಹೇಳಿದ್ದು ಒಬ್ಬೊಬ್ರು ಮನೆ ತೆಗೆದು ಬಿಡ್ತಾರ ಅವ್ರು, ಅಂತವ್ರಿಗೆ ನೀವು ಇದು ಮಾಡಿ ನಾನು ನಿಮ್ ಮನೆ ತಗ ಊಟಕ್ಕೆ ಬರೋಣ ದೇವ್ರಿಗೆ. ಬಾ, ನೀನು ನನ್ ಮಗಳನ್ ನೋಡಿಲ್ಲ, ನನ್ ಮಗಳನ್ ಮುಟ್ಟಿಲ್ಲ ಅಂತ ಪ್ರಮಾಣ ಮಾಡ ಬಾ ಬೆಳಿಗ್ಗೆ. ಎಲ್ಲಿ ಬರ್ಬೇಕು ಹೇಳಿ? ಯಾವ ದೇವಸ್ಥಾನ ಬರ್ಬೇಕು? ಬಾ, ಇಲ್ಲಿ ಕದ್ರಿ ನರಸಿಂಹಸ್ವಾಮಿ ತಗ ಬಾ. ಬರ್ರಿ ನಡ್ರಿ, ನಾನು ತಿರ್ಗಾ ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ಬೇಕು? ಇಲ್ಲ, ತುಮಕೂರಿಂದ ಒಟ್ಟಿಗೆ ಹೋಗನ್ ಬಾ. ಹಾ, ಅದಕ್ಕೆ ಅದೇ ನಡ್ಸ್ಕೊಂಡು ತಿರ್ಗಾ ನೀವು ಹೋಗೋ ದಾರಿಗೆಲ್ಲ ನಿಮ್ಗೆ ಏನ್ ಆಗ್ಬಿಡ್ತಿದೆ, ಹಂಗ ಸುಳ್ಳು ಆಯ್ನೆ ಮಾಡಿರಿ. ಅಲ್ಲ, ನೀನ್ ನನ್ ಮಗಳನ್ ಜೀವನ ಹಾಳು ಮಾಡಿಲ್ವ ನೀನು? ನಿಮ್ ಮನೆ ಅದೇ ನನಗೆ ಹಂಗಂದ್ರೆ ಹಂಗಾರ ನೀನು ಏನೇನ್ ಮಾಡಿದ್ಯಾ ಮಾರ್ಕೆಟ್ಗೆ? ಅವ್ನ್ ರಂಗಸ್ವಾಮಿ ಎಲ್ಲಾ ಹೇಳವನೆ. ನೀನ್ ಏನೇನ್ ಚಂಗ್ಲು ಎಲ್ಲೇನ್ ಕುಡ್ದು ಪಡ್ದು ಏನೇನ್ ಮಾಡಿಕೊಂಡಿದ್ಯಾ, ಅವಳು ಬಾಳ ಹಾಳು ಮಾಡಿದ್ಯಾ. ಅವಳು ಯಾರೋ ಲಕ್ಷ್ಮಮ್ಮ ಅಂತ ದುಡ್ಡು ಇಸ್ಕೊಂಡ್ ಚೆನ್ನಾಗ್ ಮುಂಡ ಮೋಚ್ತಿದ್ಯ ಅಂತ ಅವಳಿಗೆ. ನೀನು ಗಂಡ್ಸತ್ತವ್ರನ್ನ ಅವ್ರನ್ನ ಇವ್ರನ್ನ ನೋಡ್ಕೊಂಡ್ ಬೋಳಿ ಮಗ ನೀನು. ಇವ್ರ ದುಡ್ಡಾಗ ಒಡವೆ ಮಾಡಿಸ್ಕೊಂಡ್ ಹಾಕೊಂಡ್ ಓಡಾಡ್ತಿರೋದ್ ನಮ್ಗೆಲ್ಲ ಗೊತ್ತೈತೆ. ಅವೆಲ್ಲ ಬಿಡು. ನನ್ನ ಮಗಳು ನೀನ್ ತುಂಬಾ ಇಷ್ಟಪಟ್ಟವಳೆ, ಬಂದ್ ಸಂಸಾರ ಮಾಡು. ಇಲ್ವಾ ಹಂದಿ ತಾಂಡೋಗ್ ಕುಯ್ದು ನಿನ್ ಕೈಯ ಕಾಲ ಬಿದ್ದೋಗ್ ಮಾಡ್ಬಿಡ್ತೀವಿ ಎಲ್ಲ ಮಾಟ ಮಂತ್ರ ಮಾಡ್ಸಿ. ಹಂದಿ ನನ್ನ ಹಳ್ಳಿ ನನ್ನ ಮೇಲೆ ಧರ್ಮಸ್ಥಳದ ಮಂಜುನಾಥ ಅಂದ್ರೆ ನಮ್ಮ ಮನೆ ದೇವ್ರ ಕದ್ರೇನ ಸಿಕ್ಕಂದ ಐತೆ, ಸಿಕ್ಕಂದು ಚೌಡೇಶ್ವರ ಇದೆ, ನಿಮಿಷಾಂಬ ದೇವ್ರಿದೆ, ನಿಮಿಷಾಂಬ ದೇವ್ರಿದೆ. ನಾವು ನಂಬಿರೋ ದೇವ್ರುಗಳು ಭಗವಂತ ಭೂಮಿತಾಯಿ ಇದೆ. ನೀವು ಅಲ್ಲಿಂದ ತಕ ಅದೆಲ್ಲ ಮಾಡಿಸಿ ನಮ್ಗೆ ಮಾಡ್ಸಿದ್ರೆ ನೀವು ಮೂರ್ನಾಗ ನೀವು ನುಣ್ಣಗೆ ಹಾಳಾಗ ಹೋಗ್ತೀರಾ. ನಾವು ನಿಮ್ಮನ್ನ ನೋಡೇ ಇಲ್ಲ ನಾವು. ನಿಮಿಷಾಂಬ ದೇವಸ್ಥಾನ ಎಲ್ಲಿರೋದು? ನಿಮಿಷಾಂಬ ದೇವಸ್ಥಾನ ಇರೋದು ಮಂಡ್ಯದ ಹತ್ರ, ಶ್ರೀರಂಗಪಟ್ಟಣದ ಹತ್ರ ಇದೆ ನಿಮಿಷಾಂಬ ದೇವರು. ಅಲ್ಲಿ ಪವಿತ್ರ ಸ್ನಾನ ಮಾಡಿ ನಾವು ಪೂಜೆ ಮಾಡಿಸ್ಕೊಂಡ್ ಬರೋದು ಮಾಡುವಂತ. ನೋಡಿದ್ವಿ. ಯಾರ ಜೊತೆ ಹೋಗಿದ್ರಿ? ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗಿದ್ರು ನಮ್ಮನ್ನ. ಅಂತ ದೇವರೆಲ್ಲ ಆಶೀರ್ವಾದ ಐತಿ, ನಮ್ಗೆ ಏನು ಆಗಲ್ಲ. ನೀವ್ ಏನೇ ಮಾಡ್ರಿ ನಮ್ಗೆ ಏನು ಆಗಲ್ಲ. ನಮ್ಗೆ ಯಾರ ನಮ್ಮ ಹುಡುಗ ಕರ್ಕೊಂಡು ಹೋಗಿದ್ರು, ನಮ್ ಫ್ರೆಂಡು. ಈಗ ಅದೆಲ್ಲ ಇರ್ಲಿ, ಬತ್ತಿ ಎಲ್ಲ ಕೇಳಕ್ ಹೋಗಿ ನಿನ್ ಹೆಂಡ್ರಿಗೆ ನಿನ್ಗೆ ಕೈ ಕಾಲು ಬಿದ್ದೋಗ್ ಮಾಡೋಣ. ನಿಮ್ಮ ಕೇಸಾಗ ಮಾಡ್ತೀನಿ, ತಾಯಿ ತುಳ್ಳಿನ ಸುಮ್ನೆ ಕೇಳ್ತೀನಿ. ಮತ್ತೆ ಎಲ್ಲ ನೋಡೋದು ಏನೋ ಮಾಡ್ತೀನಿ ಅನ್ನೋದು ಹೇಳ್ಬಿಟ್ಟು ನಿಮ್ಮ ಅಮ್ಮನ್ ಎಲ್ಲಿ ಕಾಯ್ಕೊಂಡಿದ್ರು ನಮ್ಗೆ. ನಿಮ್ಮ ಅಮ್ಮನ್ ನಮ್ಮ ಮನೆ ಹೊಲ್ಸ್ ಮಾತಾಡಂಗ್ ಮಾಡ್ರಿ. ನಾವ್ ಒಂದ್ ಕೆಟ್ಟ ಮಾತಾಡ್ತಿರ್ಲ. ನಾವು ನಿಮ್ ಬಂದು ಆರ್ಯಕೋಲ್ ಹೊಡೆದು ಬಿಡ್ತೀನಿ. ಕಾಯ್ನಾಕ್ಯ ಆರ್ಯಕೋಲ್ ಅದೇ ತಾಂಬಂದ್ ನಾವು ತಿಕ್ಕಿ ಎಟ್ಟಿ ಅವ್ರಿವ್ರ ಮನೆ ಕಂಡವ್ರ ಮನೆ ಅವ್ರ ಗಂಡ್ಸತ್ತದವಳು ಲಕ್ಷ್ಮಿ ಮನೆಗೆ ಹೋಗಿ ದುಡ್ಡು ಇಸ್ಕೊಂಬಂದು ವಾಲೆ ಎಷ್ಟು ಹಾಳು ಮಾಡಿದ್ವಿ. ಮುಂಡೆ ನಮ್ಮ ಮನೇನೆ ಹೊಲ್ಸ್ ಮಾಡಿ ಹೋಗೋದ್ರಲ್ಲ, ಅಕ್ಕಪಕ್ಕದಾಗ ಒಬ್ರು ವ್ಯಾಪಾರಕ್ಕೆ ಬರ್ದಂಗ್ ಮಾಡಿದ್ವಿ. ನಿಮ್ಮ ಅಮ್ಮ ಅಲ್ಲಿ ನಿಮ್ಮ ಅಮ್ಮನ್ ಮೊದ್ಲು ಚೆಕ್ ಮಾಡ್ತೀವ್ರಿ. ನೀವು ಎಷ್ಟು ಮಿಂಡ್ರಿ ಗುಟ್ಟಿದ್ ಮುಂಡೆ ನೀವು ಒಂದೊಂದು ತೆಗ್ದಿದ್ರ ನೀವು. ಈಗ ನಿನ್ ಬಾಯಿಗ್ ಮಣ್ಣಾಕಲೆ ಲೊಕ್ಕ ಹೊಡ್ಸೈತೆ, ಕೊನೆಗ್ ನೀನ್ ಏನಾಕ್ ಸೈತೆ ಗೊತ್ತಾ? ಆ ಗಂಡ್ಸತ್ತವ್ರದೆಲ್ಲ ದುಡ್ಡು ಇಸ್ಕೊಂತಿಯಲ್ಲ ನಿಮ್ಮಮ್ಮ. ಇಟ್ಟು ಹೆಂಗ ನಿಮ್ಮ ನಿಮ್ಮ ಮಕ್ಳಿಗೆ ದುಡ್ಡು ಮಿಂಡ್ರಿ ಗುಟ್ಟಿದ್ ಮುಂಡೆ ಮಿರು ಗುಡ್ದ ಉಳಿಸ್ರಿ. ಬಿಡೋದು ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತ ಅಂದ್ರು. ದೊಣ್ಣೆ ಮುರ್ಕೊಂಡ್ ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ನಾವೆಲ್ಲ ಅಲ್ಲ ರೀ. ಅವ್ನ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಇದ್ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ಅಮ್ಮನ ಹಾಕಿ ನನ್ನ ಯಾಕಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ. ನನ್ನ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ. ನನ್ ಕಂಡ್ರೆ ಹಂಗ್ ಮಾಡ್ದಲ್ಲ ನೀನ್ ಸಾಯ ಹಾಕಿ ಹಂಗಾರ ಸತ್ತೋಗ್ಲಿವಲ್ಲ ನೀನು. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕೊಂಬಿಡು ಅಲ್ಲಿ ಇದ್ರ ಮೇಲೆ ಪಟ್ಟೆ ಮೇಲೆ. ತಿರ್ಗಾ ಬಂದ ಅಮ್ಮ ಅಮ್ಮ ಹೊಡಿಬೇಡ 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 ಅಲ್ಲ. ಅಯ್ಯೋ ಆಯ್ಕೆ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ. ಅಮ್ಮ ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ಅಮ್ಮ ಅಮ್ಮ ಹಲೋ ಹಲೋ ಎಲ್ಲ ಇರೋದ್ ನೀನು ಲೈ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಕೃಷ್ಣಮೂರ್ತಿ ನಿಮ್ಮ ಕೃಷ್ಣಮೂರ್ತಿ ನಾ ಸ್ಟಾರ್ಟ್ ಇಕ್ಕ ನಿಮ್ಮ ಅಮ್ಮ ತಲೆ ಹಿಡಿದ್ ನನ್ ಮಗನೇ.
ಎಲ್ಲಿದ್ಯಲ್ಲ ನನ್ ಮಗನೇ ಬರ್ತಿ ತಗೊಂಡ್ ಇಟ್ಟು ಬಂದ್ಬಿಡ್ತೀನಿ. 100-200 ರೂಪಾಯಿ ಕಲಿತಿದ್ದೆ, ಈಗ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಮ್ಗೆ ರೋಪ್ಗೆ ಐತಿಯಾ? ಯಾಕೆ ನಿಮ್ಮ ಡೆಂಗ್ಸೇನ ನಿಮ್ಮ ಅಪ್ಪನ ಜಮೀನು ಮಾರ್ಕೊಟ್ಟಿದ್ಯಾ? ಯಾವಾಗಲೇ ಅವಾಗ ಕರ್ಕೊಂಬಂದ್ ಬಿಡ್ತೀನಿ. ಏಯ್ ಕರೆಕ್ಟಾಗಿ ಟವರ್ ಇರ್ತಾ ಬಂದ ಏನಿಲ್ಲ, ಜೈಲಿಗೆ ಹೋದ್ ಪರವಾಗಿಲ್ಲ, ಬಂದ್ ಬರ್ದಿ ಹಾಕ್ಬಿಡ್ತೀನಿ. ನೀನ್ ಸಾಯನ್ ಹಾಕ್ಯ ಏನಿಲ್ಲ, ಬಂದ್ರೆ ಸಿಟ್ ಹಾಕ್ತಗೊಂಡ್ ಬಂದ್ ಕತಿಸಿ ಹಾಕಿ ಬಂದ್ಬಿಡ್ತೀನಿ. ಅಲ್ಲೂ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮಮ್ಮನ್ ಏನ್ರಿ ಹುಟ್ಟಿತ್ತು, ನಿಮ್ಮಮ್ಮನ ನೀನ್ ಯಾರ ನನ್ನ ಮಗ ನೀನ್ ನನಗೆ? ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ, ನನ್ ಕಾಪಾಡ್ಕೊಳ್ಳಿ, ನಾನ್ ಬ್ಯಾಡ್ವ ನಿಮ್ಗೆ. ಅಯ್ಯ ನಿಮ್ಮ ಅವ್ನ್ ಫೋನ್ ಇತ್ತು ಹೆಂಗ ನಿಮ್ಮ ಅವ್ನ್ ಚಿನ್ನಾಲ್ ಮುಂದೆ ನೀನ್ ತಾಯಿನಾಕೆ ನನ್ನಾಕೆ ಇದು ಮಾಡ್ತೀಯ? ನನ್ ಜೀವ ನೀನು, ನನ್ ಚಿನ್ನ, ಬಾ ಹೆಂಗನ ಮಾಡಿ ಕಾಪಾಡ್ಕೋ. ಇವತ್ತು ಚೆನ್ನಾಗಿ ಬಾ, ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ, ಇವನ್ಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ, ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬದ್ಮೇಲೆ ಹೇಳ್ಕೊಂಡು ಇಬ್ರು ಸೇರ್ಕೊಂಡು ಕುಡಿಯಕೊಂಡು ಉಯ್ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು, ಯಾಕೆ ನಾವಿಬ್ರು ಸೇರ್ಕೊಂಡು ಅವನ್ಗೆ ಹೊಡೆಯನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಯಾಕ್ರ ಮಾತು, ಇಲ್ಲಿ ಹೆಚ್ಚು ಜನ ಎಲ್ಲ ಬಂದ್ ಬಾಗ್ಲ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದೇನೆ. ಬನ್ನಿ, ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದ್ ಅಲ್ಲಿ ನಿಮ್ ಮನೆ ಬಂದ್ ನನ್ನೇ ಹಿಡ್ಕೊಳಕ್ ಬಂದ ಅಂತ ಅಕ್ಕಲ್ಲ ಸೇರಿಕ್ ಸಾಕ? ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ, ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೆರತವ, ಆ ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೆರತವ, ನೀಲಗಿರಿ ತೋಪು, ಆ ಕತ್ಲೆ ಒಳಗ್ ಬನ್ರಿ ಒಬ್ರೇನೆ. ಆಯ್ತಾಯ್ತು ಬರ್ತೀನಿ, ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ, ಬಂದಾಗ ಫೋನ್ ಹಾಕು. ಹಲೋ, ನಿಮ್ಮ ಅಮ್ಮನ್ ಮಿಂಡ್ರಿ ಹುಟ್ಟಿದ್ ನನ್ ಮಗನೇ. ಅವ್ರ ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಭೀಮಚಂದ್ರ ನೀನು ಅಲ್ಲಿ ಯಾರು ಹೆಣ್ಮಗ ಯಾರು ನಿರಪರಾಧಿ ತಕ ಹೋಗಿ ನೀನು ಹೋಗ್ತೀಯಲ್ಲ ನನ್ ಮಗನ್, ನೀನ್ ಬಾಲ ನೀನ್ ಭೀಮಚಂದ್ರ ಕಡೆ ಇದ್ದಾಗ ಬಾ ಅಂತಲ್ಲ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವ ನನ್ಲ ಅವತ್ಲೈ? ನೀನ್ ದುಡ್ಡು ಇಸ್ಕೊಂಡಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ಅವ್ನು ತಲೆಡಿಸ್ ನನ್ನ ಮಗನೇ, 100-200 ನನ್ ಗುಂಜಿಗಳು 100-200 ತಗೊಂಡೋಗಿ ಜೈಲಿಗೆ ಹಾಕ್ಸ್ಬಿಡ್ತೀವಿ, 3 ತಿಂಗಳದಾಗ ಬೇಲ್ ಸಿಗ್ಬಾರ್ದು ಹಂಗೆ. ಏಯ್ ಮಗನೇ, ಇಲ್ಲಿಗ್ ಬಂದ್ರೆ ಕೈ ಕಾಲು ಮುರ್ದು ಹಾಕ್ಬಿಡ್ತೀವಿ. ಮಾಡ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ ಮಗ ಬರೀ ಚೆಡ್ಡೆ ನಿಂತ್ಕೋಬೇಕು ಜೈಲಾಗೆ. ನೀನ್ ನಾನು ಇಲ್ದಿದಾಗ ಹೋಗ್ತೀಯಾ? ಏನಪ್ಪಾ ಇದಕ್ಕಿದ್ದಂಗೆ ರೀಸೋರ್ಸ್ ಬರ್ತಾವ ಜಾಸ್ತಿ. ಹೌದಾ? ಹೂಯಕ್ ಹೋಗ್ಬೇಡ, ಬಂದ್ರೆ ಸುಮ್ನೆ ಆಗ್ಬಿಡ ಅಷ್ಟೇನೆ. ಈಗ ನನಗೂ ರೀಸೋರ್ಸ್ ಬಂದಿರೋದೇ ಗೊತ್ತಿಲ್ಲ, ಇದು ಟ್ರಯಲ್ ಎಲ್ಲ ನೆಂದೋತು ಯಾವ್ದೋಗೆ ಅಂತ. ಮತ್ತೀಗ ಅದ್ರಾಗೆ ಇದ್ಯಾ? ಏನ್ ಮಾಡ ಸ್ವಾಮಿ, ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಬಾತ್ರೂಮ್ಗೆ ಇದು ಹೆಂಗ್ ಮಾಡ ಸ್ವಾಮಿ ಪರಿಹಾರ? ಯಾವ್ದಕ್ಕಪ್ಪ? ಅದೇ ಇದು ಇವ್ರು ನನಗೂ ತಿಪ್ಪಿ ಹಿಡ್ದಂಗ ಆಗುತ್ತೆ, ಮೊನ್ನೆ ಸ್ವಲ್ಪ ಒಂದ್ 1/4 ಲೀಟರ್ ರಕ್ತ ತಲೆಗೆ. ಯಾಕಪ್ಪ? ಇಟ್ಟಿನ ದಪ್ಪಗೆ ಇದು ಅಲ್ಲ, ಇದು ಕಟ್ಟಿ ತಗ್ಲಿತ್ತು ತಲೆಗೆ. ಏನ್ಕೆ? ಹಿಂಗೆ ಮನೆ ನಮ್ದು ಇಕ್ಕಟ್ಟಲ್ರ, ಹಿಂಗೆ ಎದ್ದಾಕ್ ಹೋದೆ ವಸ್ತು ತಡೀತು. ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ, ಓಂ. ನಿನಗೆ ಏನು ಚಿಕ್ಕ ಕೂಗಾಡ್ತಾನೆ. ವಸ್ಲು ತಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಅಲ್ಲೇ ಮಾಡಿರೋದು. ಕರೆಕ್ಟ್ ಸ್ವಾಮಿ, ಇಟ್ಟಿನ ದೆಪ್ಪೆ ಹೊಡೆದಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ ಕಂದ? ಸ್ವಾಮಿ ಅಂತ ಕೂಗಾಡ್ತಾನೆ. ನನ್ನ ಹತ್ರ ಸುಳ್ಳು ಹೇಳ್ತೀನೋ? ಹೋಗಿ ಸ್ವಾಮಿ, ಏನಂತ ಹೇಳೋಣ, ಅದೇನು ನಾವೇನು ಇದು ಪ್ರಶಸ್ತಿ ಪತ್ರ ಪಡ್ಕೊಂಡಿದ್ವಿ, ಅದರಿಂದ ಅವಳಿಗೆ ಹೆಚ್ಚು ಧೈರ್ಯ ಇರಬೇಕು, ನಿನ್ನ ಮೇಲೆ ಕೈ ಮಾಡ್ಕೊಂತ ಜಸ್ಟ್ ಇರ್ಬೇಕು. ಅವಳಿಗೆ ಈಗಲೇ ಕೈ ಕಾಲೆಲ್ಲ ಬೀಳಿಸ್ಲ ಅವಳಿಗೆ. ಚೂರು ಹೇಳ್ಬಿಡಿ ಸ್ವಾಮಿ, ಅವ್ರಿಗೆ ಅದೇ ಕೊಡ್ತೀವಿ. ಕೊಡು. ಅದೇ ಇಟ್ಟಿದ್ದೆ ಅಮ್ಮ
ಅಮ್ಮ ಅಮ್ಮ ನೋಡು ಸ್ವಾಮಿಗಳು ಅಮ್ಮ 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 ತಾಯಿ ವಿಶಾಲಮ್ಮ ನೋಡಮ್ಮ ಅವನ್ಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದೀನಿ. ಅವ್ನ್ಗೆ ಒಳ್ಳೇದಾಗ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆತಡೆ ಮಾಡ್ತೀಯ ಹೇಳು. ಆ ರತ್ನಮ್ಮನ್ ಸವಾಸ ನಮ್ಮ ಯಜಮಾನ್ರು ತೀರೋಗಿ 3 ವರ್ಷ ಆಗಿದೆ. ಅಯ್ಯೋ ಎಲ್ಲ ಯಜಮಾನ್ರು ತೀರೋದ್ರೆ ಫೋನ್ ಮಾಡ್ತಾರಲ್ಲ ಇವ್ರು ತಾಯಿ ತುಲ್ಲಿ ಅಕ್ಕ. ನಮ್ದೇನಾಕ ನಮ್ದು ಒಂಥರ ಸಂಸ್ಕೃತಿ ಇದು ಎಲ್ಲಾನು ಗೌರವ ಕೊಟ್ಟು ಮಾತಾಡ್ತೇವೆ. ಅಲ್ಲಲ್ಲ ನೀವು ಅವ್ವ ಅನ್ಬೇಡಿ, ನಂಗೆ ತುಂಬಾ ಇದಾಗುತ್ತೆ. ಅಕ್ಕ ಅಕ್ಕನೇ ಅಂತ ಬಿಡಿ. ಅಕ್ಕನೇ ಅಂತ ಬಿಡಿ ಅಕ್ಕ. ಅಲ್ಲ ಅಕ್ಕ ಅನ್ಬೇಡಿ, ನೀವು ತುಂಬಾ ಚೆನ್ನಾಗಿದ್ದೀರಾ ನೋಡೋದಕ್ಕೆ. ನಿಮ್ಗೆ ಮದುವೆ ಆಗಿದೆ ಸರ್ ಅಲ್ಲಿ? ಅಯ್ಯೋ ಆಲೆ ಮದ್ವೆ ಮಕ್ಳೆಲ್ಲ ಮದ್ವೆ ಮಾಡಿದ್ ಮೊಮ್ಮಕ್ಳು ಅಲ್ಲೇ ತಾತ ಇದ್ದೀನಕ್ಕ. ಇರ್ಲಿ ಪರವಾಗಿಲ್ಲ ಸರ್, ಅದು ನಿಮ್ ಜೀವನ. ಮಕ್ಳು ಮೊಮ್ಮಕ್ಳು ಆಗ್ಲಿ ಯಾರು ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ಸರ್. ಸರ್ ಏಜು ನಿಮ್ಗೆ? ಏಜ್ 73. ಹೌದಾ? 73. ಆಮೇಲೆ ಇದು 8ನೇ ತಿಂಗಳು ಮಾರನೇ ಹಬ್ಬ ಟೈಮ್. ನಂದು ಈ ಶುಕ್ರವಾರ ಬಂದ್ರೆ 28 ತುಂಬಿ 29 ಬೀಳುತ್ತೆ. ಈ ಶುಕ್ರವಾರ ಬರ್ಬೇಕು. ಇವತ್ತಿನ ಬುಧವಾರ ಅಲ್ವಾ? ಅಣ್ಣಾರ್ ಹಾಕಕ್ಕೆ ಎಷ್ಟು ಬೇಗ ತೀರೋಯ್ತು? ಅಣ್ಣಾರ್ ಹಾಕಕ್ಕೆ ಎಷ್ಟು ಬೇಗ ತೀರೋಯ್ತು? ಅಣ್ಣವ್ರು ಯಾಕೋ ತೀರೋದ್ರು ಆಕ್ಸಿಡೆಂಟ್ ಆಗಿ. ನೀವು 73 ವರ್ಷದಾಗ ಹಿಂಗಿದ್ದೀರಲ್ಲ, 23 ವರ್ಷದಾಗ ಹೆಂಗಿದ್ರು? ಇಲ್ಲ 73 ವರ್ಷ ಅಲ್ರ ನಮ್ದು. 73ನೇ ಇಷ್ಟ ಬಿಟ್ಟಿರೋದು. 73ನೇ ಇಸ್ವಿಯಲ್ಲಿ ವಯಸ್ಸು ನಿಮ್ಗೆ? ವಯಸ್ಸು ಲೆಕ್ಕ ಹಾಕಿ ಹೇಳ್ರಿ. 73 ಸಡನ್ ಆಗಿ ನಂಗೆ ಹೇಳಕ್ ಬರಲ್ಲ. ಇರ್ಲಿ ಒಂದ್ 45 ಆಗಿರ್ಬೇಕಲ್ವಾ? 43. 43 ಆಗಿರ್ಬೇಕು. 43 ವಯಸ್ಸಾಗಿ ಹಿಂಗಿದ್ದೀರಲ್ಲ ನೀವು. 23 ವಯಸ್ಸಾಗಿ ಹೆಂಗ್ ಇರ್ಬೋದಾಗಿತ್ತು? ನೀವು ಹೆಂಗಿದ್ರಿ ನೀವು? ಅಕ್ಕ ಅವಾಗ ಎಲ್ಲ ಕುಡ್ದು ಎಲ್ ಬೇಕಲ್ಲಿ ಬಿತ್ಕೊಂಡಿವಿ ಅಕ್ಕ. ಅವಾಗೇನು ಕುಡಿದ್ರೆ ಡ್ರಿಂಕ್ಸ್ ಹಾಕ. ಅಲ್ಲ ನೀವು ಡ್ಯಾನ್ಸ್ ಆಡಿದ್ರಲ್ಲ, ಆ ಪ್ಯಾಂಟ್ ಒಳಗೆ ನಿಮ್ ಸಾಮಾನು ಅಷ್ಟಪ್ಪ ಇತ್ತು. ಇಷ್ಟು ಒಳ್ಳೆಯರು ಇವರು. ಆಯ್ತಕ್ಕ, ನಮಸ್ಕಾರ. ಅಕ್ಕ ಅನ್ಬೇಡ. ಹಲೋ ಇವರು ಯಾರನ್ನಾಗ್ಲಿ ಗಂಡ್ಸತ್ತೋಗಿರು ತುಣ್ಣೆ ಉಣ್ಬೇಕು. ಯಾರನ್ನಾಗ್ಲಿ ಗಂಡ್ಸತ್ತೋಗಿರು ತುಣ್ಣೆ ಉಣ್ಬೇಕು. ಯಾರನ್ನಾಗ್ಲಿ ಗಂಡ್ಸತ್ತೋಗಿರು ತುಣ್ಣೆ ಉಣ್ಬೇಕು. ಸಾಯ್ನಾಕ್ಯ ಇದು ನಾವು ಅವಶ್ಯಕತೆ ಇಲ್ಲಕ್ಕ. ಇದು ನಾವು ಐನಾರು ನಮ್ಗೆಲ್ಲ ಮಾತೆಲ್ಲ ಆಡ್ಬೇಡಿ. ಅಲ್ಲ ನೀವ್ ಐನೂರಾ? ಐನಾರು ನಾವು ಅದೆಲ್ಲ ಕೆಟ್ಟ ಮಾತು ನಮ್ಗೆ ಆಡ್ಬೇಡಿ. ನಾವು ಐನಾರು ಸ್ವಾಮಿ ಪೂಜೆ ಮಾಡ್ತೀವಿ. ಯಾವ ಸ್ವಾಮಿ ಪೂಜೆ ಮಾಡ್ತೀರಾ ಸ್ವಾಮಿ? ಮಾರಮ್ಮನ್ ಪೂಜೆ ಮಾಡ್ತೀವಿ ಸರ್. ಯಾವ ನಿಮ್ಮೂರಲ್ಲೇನಾ? ಆ ಮಾರಮ್ಮನ್ ಮೇಲೆ ಒಂದ್ ಭಕ್ತಿ ಮಂತ್ರ ಬರುತ್ತಲ್ಲ, ಅದು ಮಂತ್ರ ಹೇಳಿ. ಅದು ಫಸ್ಟ್ನೇದು ಶಿವಪ್ಪ ಕಬೀರನಾಥ ಸ್ವಾಮಿ, ಮಂಜುನಾಥೇಶ್ವರ, ಚೌಡೇಶ್ವರಿ, ಚಾಮುಂಡೇಶ್ವರಿ. ನಾನ್ ಹೇಳ್ತಿರೋದು ದೇವ್ರ ಹೆಸರಲ್ಲ, ಮಾರಮ್ಮನ್ ಮಂತ್ರ ಹೇಳ್ರಿ ನೋಡೋಣ. ಕೈ ಮುಗಿಯೋದು ಹಿಂಗೆ ನಾವು ಹಿಂಗೆ ಹೇಳೋದ್ ಮಂತ್ರ. ಅಲ್ಲಲ್ಲ ರೀ, ಮಂತ್ರ ಹೇಳ್ರಿ ನೀವು. ಏನೋ ನಂಬ್ಕೊಳ್ರಿ, ಸುಳ್ಳು ಹೇಳ್ಬಾರ್ದು. ಪೂಜಾರು ಅಂತ ನೀವ್ ನೋಡಿದ್ರೆ ಪೂಜಾರ ಕಾಣದೇ ಇಲ್ಲ. ಯಾವ್ದೋ ರಸಿಕ ಇದ್ದಂಗ ಇದ್ದೆ, ರಸಿಕರ ರಾಜ ನೀನು. ರಾಜ ಅಲ್ಲ, ನರಸಿಂಹರಾಜು. ಅದೇ ನರಸಿಂಹರಾಜು. ನೀನ್ ನೋಡಿದ್ರೆ ರಸಿಕ ಕಂಡಂಗ್ ಕಾಣ್ತಿ. ನನ್ನ ಮನ್ಸು ನಂಗೆ ಕದ್ದು ನಂಗ್ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಗೊತ್ತಾ ನೀನ್ ಡ್ಯಾನ್ಸ್ ನೋಡಿದ್ಮೇಲೆ. ನನ್ಗೂ ನಿಮ್ಗೂ ಸರಿದಲ್ಲ. ಇವ್ರ ಮೂಲಿ ದುಡ್ಡು ಕೊಡ್ಬೇಕು. ರಾಜೇಶ್ ಕೊಡ್ಬೇಕು. ಸ್ವಾಮಿ